ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತು ನಾನು ಈ ಒಂದು ವೀಡಿಯೋದಲ್ಲಿ ಕ್ಲಾಸ್ 10th ಮ್ಯಾಥಮೆಟಿಕ್ಸ್ ಟ್ರಿಗ್ನೋಮೆಟ್ರಿನ ಮಾಡ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟು. ಟ್ರಿಗ್ನೋಮೆಟ್ರಿಕ್ ಅವರಿಗೆ ಟಫ್ ಆಗುತ್ತೆ, ಪ್ರೂವ್ ದ್ಯಾಟ್ ಅನ್ನೋದು ಸ್ವಲ್ಪ ಟಫ್ ಆಗುತ್ತೆ ಸರ್ ಅಂತ ಹೇಳ್ತಾರೆ. ಸೊ ಟ್ರಿಗ್ನೋಮೆಟ್ರಿನ ಸ್ಟಾರ್ಟ್ ಮಾಡ್ತೇನೆ. ಅದಾದ ನಂತರ ನಿಮಗೆ ಟಫ್ ಆಗುವಂಥ ಕೆಲವೊಂದು ಚಾಪ್ಟರ್ಸ್ಗಳಿದೆ. ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸು, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಅರಿಥಮೆಟಿಕ್ ಪ್ರೋಗ್ರೆಷನ್ನ 4 ಮಾರ್ಕ್ಸ್ ಕ್ವಶನ್ನು ಆ್ಯಂಡ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು. ಮತ್ತು ಯಾವ್ದು ಬರುತ್ತೆ, ಇದಿಷ್ಟು ನಿಮ್ಗೆ ತುಂಬ ಟಫ್ ಅಂತ ಅನ್ಸುತ್ತೆ. ಇದೆಲ್ಲ ಚಾಪ್ಟರ್ನ ಫಸ್ಟ್ ನಾನು ಕಂಪ್ಲೀಟ್ ಮಾಡ್ಕೋತೇನೆ. ಅದಾದ ನಂತರ ಉಳಿದ ಚಾಪ್ಟರ್ನ ಕೂಡ ಮಾಡ್ತೇನೆ. ಸ್ಟೂಡೆಂಟ್ಸ್ ಏನು ಜಾಸ್ತಿ ದಿನ ಇಲ್ಲ. ಸೊ 25th ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 13 to 14 ಡೇಸ್ ಇದೆ. ನೀವು ಏನು ಮಾಡ್ತೀರಾ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದಷ್ಟು ನಾನು ಮಾಡೋ ವೀಡಿಯೋವನ್ನು ಪರ್ಫೆಕ್ಟಾಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 6362324224. ಅದೇ ರೀತಿ ನಮ್ಮ ಈ ಚಾನಲನ್ನು ಬೇರೆಯವರು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಯಾರಿಗೆ ಬೇಕಾಗಿದೆ ಅವರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನಾವು ಸೆಕೆಂಡ್ PUC ಕಂಟೆಂಟು ಹಾಕ್ತಾ ಇದ್ದೇವೆ. ಸೈನ್ಸ್ ಇದು, ಮ್ಯಾಥ್ಸ್ ಮತ್ತು ಫಿಸಿಕ್ಸನ್ನು ಹಾಕಿದ್ದೇವೆ. ಇನ್ನು ನೆಕ್ಸ್ಟ್ ಕೆಮಿಸ್ಟ್ರಿನ ಕೂಡ ಹಾಕಿದ್ದೇನೆ. ಸೊ ಯಾರಾದರೂ ನಿಮ್ಮ ನೇಬರ್ಸು ಅವ್ರ ಸಿಬ್ಲಿಂಗ್ಸ್ ಯಾರಾದರೂ ನಿಮಗೆ ಸೆಕೆಂಡ್ PUCಯಲ್ಲಿ ಸ್ಟಡಿ ಮಾಡ್ತಾಯಿದ್ರೆ ಅವರಿಗೂ ಕೂಡ ಇದನ್ನು ಸಜೆಸ್ಟ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೆ ಯಾವ್ದು ಮಾಡ್ತಾ ಇದ್ದೇನೆ ಕೇಳಿದರೆ ಟ್ರಿಗ್ನೋಮೆಟ್ರಿನ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಈ ಟ್ರಿಗ್ನೋಮೆಟ್ರಿಯಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಪ್ರತಿ ಇಯರ್ 3 ಮಾರ್ಕ್ಸಿಗೆ ಒಂದು ಪ್ರೂವ್ ದ್ಯಾಟನ್ನು ಕೇಳ್ತಾಯಿದ್ರು. ಬಟ್ ಈ ಟೈಮ್ನ ನಿಮ್ಮ ಸ್ಟೇಟ್ ಲೆವೆಲ್ನ ಪ್ರಿಪ್ರೇಟರಿ ಕ್ವಶನ್ ಪೇಪರ್ನ ನೋಡಿದರೆ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ನ ನೋಡಿದರೆ ನಿಮಗೆ 3 ಮಾರ್ಕ್ಸಿಗೆ ಟ್ರಿಗ್ನೋಮೆಟ್ರಿಯಿಂದ ಕೇಳೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಆಯಿತು ಕೂಡ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ಟ್ರಿಗ್ನೋಮೆಟ್ರಿಯಿಂದ ಶೋ ದ್ಯಾಟ್ 3 ಮಾರ್ಕ್ಸಿಗೆ ಕೇಳಿದರೆ ಸ್ವಲ್ಪ ಟಫ್ ಕೇಳ್ತಾರೆ. ಬಟ್ 2 ಮಾರ್ಕ್ಸಿಗೆ ಕೇಳಿದರೆ ತುಂಬ ಈಸಿ ಬರುತ್ತೆ. ಪಕ್ಕ ಅದು ಈಸಿ ಬರುತ್ತೆ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ 2 ಮಾರ್ಕ್ಸಿಗೆ ಕೇಳ್ತಾ ಇರೋದಲ್ಲ, 3 ಮಾರ್ಕ್ಸಿಗೆ ಕೇಳಿದರೆ ಸ್ವಲ್ಪ ಟಫ್ ಬರ್ತಾಯಿತ್ತು. ಸೊ 2 ಮಾರ್ಕ್ಸಿಗೆ ಈ ವರ್ಷ ಕೇಳ್ತಾರೆ ಪಕ್ಕ. ಸೊ ಅದಕ್ಕೋಸ್ಕರ ಇದು ಈಸಿ ಬರುತ್ತೆ ಸ್ಟೂಡೆಂಟ್ಸ್. ಜಾಸ್ತಿ ಏನು ಟಫ್ ಇರೋದಿಲ್ಲ, ಆಯಿತಾ. ಅದರಲ್ಲೂ ಕೂಡ ಈಸಿ ಇರೋದು ಅಂದರೆ ಒಂದು tan 30 ಡಿಗ್ರಿ 45 ಡಿಗ್ರಿ ಆ ಥರ ವ್ಯಾಲ್ಯೂ ಕೊಟ್ಟು ಮಾಡ್ತಾರೆ. ನಾನೇನು ಮಾಡ್ತಾ ಇದ್ದೇನೆ ಕೇಳಿದರೆ ಇವತ್ತು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸು ಪ್ಲಸ್ ನಿಮ್ಮದು ಮಾಡೆಲ್ ಕ್ವಶನ್ ಪೇಪರು ಪ್ಲಸ್ ಬೋರ್ಡ್ ಮತ್ತು ನಿಮ್ಮ ಬೋರ್ಡ್ ಪ್ಲಸ್ ಸ್ಟೇಟ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಗಳನ್ನು ನೋಡಿ ನಾನು ಇದಿಷ್ಟನ್ನು ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಆಯಿತಾ. ಇದರಲ್ಲಿ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೇಳ್ಬೋದು. ಓಕೆ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ಮತ್ತೇನಂತ ಕೇಳಿದರೆ ನಾನು ಸೆಕೆಂಡ್ PUC KCET ಕ್ರ್ಯಾಶ್ ಕೋರ್ಸ್ ಕೂಡ ಮಾಡ್ತಾ ಇದ್ದೇವೆ. ನಿಮ್ಮ ಫ್ರೆಂಡ್ಸಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ KCET ಕ್ರ್ಯಾಶ್ ಕೋರ್ಸ್ಗೆ ಸೇರೋದಿದ್ದರೆ ಸೇರ್ಬೋದು. ನಮ್ಮದು ಉಡುಪಿಯಲ್ಲಿರೋದು, ತೆಕ್ಕಟ್ಟೆ ಕೋಟದಲ್ಲಿರೋದು. ಓಕೆ ಸರಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಟ್ರಿಗ್ನೋಮೆಟ್ರಿಯಿಂದ ನಾನು ನಿಮಗೆ ಕ್ವಶನ್ ಪೇಪರಲ್ಲಿ ಬಂದಿರೋ ಕ್ವಶನ್ಸನ್ನು ತಗೊಂಡು ಪ್ಲಸ್ ಏನು ನಿಮ್ಮದು ಇದರಲ್ಲಿ ಪ್ರಿಪ್ರೇಟ್ರಲ್ಲಿ ಬಂದಿರೋ ಕ್ವಶನ್ಸನ್ನು ತೆಗೆದು ಮಾಡ್ತಾ ಇದ್ದೇನೆ. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಮಾಡ್ತೇನೆ ಸ್ಟೂಡೆಂಟ್ಸ್. ಟ್ರಿಗ್ನೋಮೆಟ್ರಿ ವೆರಿ ಈಸಿ ಸ್ಟೂಡೆಂಟ್ಸು. ನೀವು ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಟ್ರಿಗ್ನೋಮೆಟ್ರಿ ಅಷ್ಟು ಈಸಿ ಇನ್ನೊಂದಿಲ್ಲ, ಆಯಿತಾ. ಓಕೆ, ಏನಾದರೂ ಡೌಟ್ಸ್ ಇದನ್ನ ಹತ್ರ ಕೇಳಿ, ನೋ ಪ್ರಾಬ್ಲಮ್ಮು. ಫಸ್ಟ್ ನೋಡಿ, ನಾನೀಗ ಫಸ್ಟ್ ಕ್ವಶನ್ಸನ್ನು ತಗೊಳ್ತಾ ಇದ್ದೇನೆ. ಟ್ರಿಗ್ನೋಮೆಟ್ರಿಯಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೇನೆ ನೋಡಿ. ಹೇಗೆ ಕೊಟ್ಟಿದ್ದಾರೆ ಅದೇ ಆಲ್ಮೋಸ್ಟ್ ಮಾಡೆಲ್ ಕ್ವಶನ್ ಪೇಪರ್ಸ್ ಫಾಲೋ ಆಗುತ್ತೆ, ಸ್ಟೇಟ್ ಕ್ವಶನ್ ಪೇಪರ್ಸ್ ಫಾಲೋ ಆಗುತ್ತೆ, ಪ್ಲಸ್ ನಿಮ್ಮ ಬ್ಲೂ ಪ್ರಿಂಟ್. ಓಕೆ, ಇಲ್ಲಿ ನೋಡಿ ಟ್ರಿಗ್ನೋಮೆಟ್ರಿಯಲ್ಲಿ ನಿಮಗೆ 1 ಮಾರ್ಕಿಗೆ ಒಂದು ಕ್ವಶನ್ ಕೇಳ್ತಾರೆ. ಯಾವುದರಲ್ಲಿ? MCQ ಅಲ್ಲಿ. ಈಗ ನೋಡಿ, ಇಫ್ ಇದು ಯಾವುದರಿಂದ ನಾನು ಮಾಡೆಲ್ ಕ್ವಶನ್ ಪೇಪರಿಂದ ತೆಗೆದಿದ್ದು, tan θ = 1, ಫೈಂಡ್ ದ ವ್ಯಾಲ್ಯೂ ಆಫ್ ಸೀಕೆಂಟ್ ಥೀಟಾ ಕೇಳಿದ್ದಾರೆ ಸ್ಟೂಡೆಂಟ್ಸ್, ಕರೆಕ್ಟಾ. ಸೊ ನಿಮಗೆ tan θ ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ ಸೀಕೆಂಟ್ ಥೀಟಾ ಕೇಳಿದ್ದಾರೆ. ಓಕೆ, ಫಸ್ಟ್ ಈ ಟೈಪ್ ಪ್ರಾಬ್ಲಮ್ ಬಂದಾಗ ನೀವು ಏನು ಮಾಡಬೇಕಂತ ಕೇಳಿದರೆ, tan θ ಅಂದರೆ ನಿಮಗೆ ಫಾರ್ಮುಲಾ ಗೊತ್ತಿದೆ. ಏನು ಹೇಳಿ? ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಇದು ನಾನೊಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ. ಆ ಪ್ಲೇ ಲಿಸ್ಟಲ್ಲಿ ಎಲ್ಲದೂ ಇದೆ. tan θ = ಆಪೋಸಿಟ್ ಬೈ ಅಡ್ಜಸೆಂಟ್. ಈ ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಸ್ಟೂಡೆಂಟ್ಸು. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್. ಬಟ್ ಇಲ್ಲಿ ನೋಡಿ tan θ = 1 ಅಂತ ಕೊಟ್ಟಿದ್ದಾರೆ, ಅಂದರೆ ಆಪೋಸಿಟ್ ಕೊಟ್ಟಿದ್ದಾರೆ, ಅಡ್ಜಸೆಂಟ್ ಕೊಡಲಿಲ್ಲಲ್ಲ. ಈಗ ನೋಡಿ, ಇಲ್ಲಿ ನಾನು ಬೈ 1 ಅಂತ ತಗೊಳ್ಬೋದಾ? 1/1 = 1 ಅಲ್ವಾ. ಸೊ ಆಪೋಸಿಟ್ ಗೊತ್ತಾಯಿತು, ಅಡ್ಜಸೆಂಟ್ ಗೊತ್ತಾಯಿತು. ಅವ್ರು ಕ್ವಶನ್ ಏನು ಕೇಳಿದ್ದು? ಸೀಕೆಂಟ್ ಥೀಟಾ ಕೇಳಿದ್ದು, ಕರೆಕ್ಟಾ. ಸೀಕೆಂಟ್ ಥೀಟಾ ಫಾರ್ಮುಲಾ ಏನು ಹೇಳಿ ಸ್ಟೂಡೆಂಟ್ಸು? ಹೈಪೋಟೆನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಸರಿಯಾ. ಸೊ ನಮಗೀಗ ಹೈಪೋಟೆನಸ್ ಬೇಕು, ಅಡ್ಜಸೆಂಟ್ ಗೊತ್ತಿದೆ, ಇಲ್ಲ ಇದೆ ನೋಡಿ, ಇಲ್ಲಿ ನೋಡಿ 1 ಅಂತ. 1/1 = 1 ಅಲ್ವಾ, ಅದಕ್ಕೆ ನಾನು ಬೈ 1 ಅಂತ ನಾನೇ ತೊಗೊಂಡಿದ್ದು. ಸೊ ಅಡ್ಜಸೆಂಟ್ ಗೊತ್ತಿದೆ, ಬಟ್ ಹೈಪೋಟೆನಸ್ ಗೊತ್ತಿಲ್ಲ. ಆವಾಗ ಏನು ಮಾಡಬೇಕು? 2 ಸೈಡ್ ಗೊತ್ತಿದ್ದು 3rd ಸೈಡ್ ಗೊತ್ತಿಲ್ಲದೆ ಇದ್ದಾಗ ಏನು ಮಾಡಬೇಕು ಹೇಳಿ ನೀವು? ಪೈಥಾಗೋರಸ್ ಥಿಯರಮ್ ಹಾಕಬೇಕಲ್ಲ. ಇದು ಥೀಟಾ ಆದರೆ ಇದೇನಾಗುತ್ತೆ? ಆಪೋಸಿಟ್ ಆಗುತ್ತೆ. ಇದೇನಾಗುತ್ತೆ? ಅಡ್ಜಸೆಂಟ್ ಆಗುತ್ತೆ. ಇದು ಹೈಪೋಟೆನಸ್ ಆಗುತ್ತೆ. ಆಪೋಸಿಟ್ ಅಂದರೆ ಏನು ಕೊಟ್ಟಿದ್ದಾರೆ? 1 ಅಂತ ಕೊಟ್ಟಿದ್ದಾರೆ. ಅಡ್ಜಸೆಂಟ್ ಅಂದರೆ ಏನು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ನಮ್ಗೆ ಹೈಪೋಟೆನಸ್ ಬೇಕಲ್ವಾ? ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ? ABC ಹೈಪೋಟೆನಸ್ ಸ್ಕ್ವೇರ್ = ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರಾ. ನಮ್ಗೆ ಹೈಪೋಟೆನಸ್ ಗೊತ್ತಿಲ್ಲ, ಅದಕ್ಕೆ ನಾನು AC ಸ್ಕ್ವೇರ್ ಅಂತ ತಗೊಳ್ತೇನೆ. ಆಪೋಸಿಟ್ ಸ್ಕ್ವೇರು ಗೊತ್ತಿಲ್ಲ, ಅಪೋಸಿಟ್ ಅಂದರೆ AB ಅಲ್ವಾ, ಅದರದ್ದು ಸ್ಕ್ವೇರ್.
ಪ್ಲಸ್ ಅಪೋಸಿಟ್ ಗೊತ್ತಿದೆ, ಇದು ಬಿ ಸಿ ಸ್ಕ್ವೇರ್. ಸರಿಯಾ? ನಮಗೆ ಬೇಕಾಗಿರೋದು ಹೈಪಾಟಿನಸ್ ಅಪೋಸಿಟ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಇಸ್ ಇಕ್ವಸ್ ಟು 1 ಸ್ಕ್ವೇರ್ ಎಷ್ಟು 1 ಪ್ಲಸ್ 1. ಸೊ ಎ ಸಿ ಸ್ಕ್ವೇರ್ ಇಸ್ ಇಕ್ವಸ್ ಟು 2 ಆಗುತ್ತೆ. ಎ ಸಿ ಇಸ್ ಇಕ್ವಸ್ ಟು ಸ್ಕ್ವೇರ್ ಆಚೆ ಹೋದ್ರೆ ಏನಾಗುತ್ತೆ ಹೇಳಿ, ಸ್ಕ್ವೇರ್ ರೂಟ್ ಆಫ್ 2. ಸರಿಯಾ? ಸೊ ಇದೇನು ಬಂತು ಆನ್ಸರ್, ಸ್ಕ್ವೇರ್ ರೂಟ್ ಆಫ್ 2. ಅದನ್ನಿಲ್ಲಿ ಹಾಕಿ ಅಷ್ಟೇ ಅಲ್ಲ. ಸೀಕೆಂಟ್ ಥೀಟಾ ಅಂದರೆ ಏನು ಬಂತು ಆನ್ಸರ್, ರೂಟ್ 2 ಡಿವೈಡೆಡ್ ಬೈ 1 ಅಲ್ವಾ. ಸೀಕೆಂಟ್ ಥೀಟಾ ಇಸ್ ಈಕ್ವಲ್ಸ್ ಟು ರೂಟ್ 2 ಡಿವೈಡ್ ಬೈ 1. ನಿಮ್ಗೆ ಆಪ್ಷನಲ್ಲಿ ರೂಟ್ 2 ಡಿವೈಡ್ ಬೈ 1 ಅಂತ ಬರೋದಿಲ್ಲ ಸ್ಟೂಡೆಂಟ್ಸ್. ಆಪ್ಷನಲ್ಲಿ ಏನು ಕೊಟ್ಟಿರ್ತಾರೆ, ರೂಟ್ 2 ಅಂತ ಕೊಟ್ಟಿರ್ತಾರೆ. ಯಾಕೆ ಹೇಳಿ, ಡಿವೈಡೆಡ್ ಬೈ 1 ಇದ್ರೆ ಅದಕ್ಕೇನು ವ್ಯಾಲ್ಯೂ ಇಲ್ಲ ಅಲ್ವಾ. ಸೊ ಅದಕ್ಕೆ ಆನ್ಸರ್ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ಸ್ ಟು ರೂಟ್ 2. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಎಲ್ಲಿ ಕೇಳಿದರೆ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಕ್ವಶನ್ ಸ್ಟೂಡೆಂಟ್ಸ್, ಮಾಡಲ್ ಕ್ವಶನ್ ಪೇಪರಲ್ಲಿ. ಅದೇ ರೀತಿ ಮಾಡಲ್ ಕ್ವಶನ್ ಪೇಪರಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಇದೇ ರೀತಿದು. ಏನಂತ ಕೊಟ್ಟಿದ್ದಾರೆ, ಇಫ್ ಎ ಬಿ ಈಸ್ ಈಕ್ವಲ್ಸ್ ಟು ರೂಟ್ 3 ಯೂನಿಟ್ಸ್ ಇನ್ ಟ್ರಯಾಂಗಲ್ ಎ ಬಿ ಸಿ ಏನು ಕೊಟ್ಟಿದ್ದಾರೆ, ಎ ಬಿ ಈಸ್ ಈಕ್ವಲ್ಸ್ ಟು ರೂಟ್ 3 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಬಿ ಸಿ ಈಸ್ ಈಕ್ವಲ್ಸ್ ಟು 1 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಬಿ ಸಿನೂ ಕೊಟ್ಟಿದ್ದಾರೆ ಅವರೇ. ಆಮೇಲೆ ಎ ಸಿ ಈಸ್ ಈಕ್ವಲ್ಸ್ ಟು 2 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಎ ಸಿ ಬಿ ಈಸ್ ಈಕ್ವಲ್ಸ್ ಟು ಥೀಟಾ. ಇದೆಲ್ಲ ಕೊಟ್ಟಿದ್ದಾರೆ ಅಂತ ನೀವು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೊಳ್ಬೇಡಿ. ವ್ಯಾಲ್ಯೂ ಆಫ್ ಥೀಟಾ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸ್ಟೂಡೆಂಟ್ಸ್ ಇದು. ಓಕೆ, ಡಯಾಗ್ರಾಮು ಅವರೇ ಕೊಟ್ಟಿದ್ದಾರೆ, ಫಿಗರ್ ಕೊಟ್ಟಿದ್ದಾರೆ ಅವರು. ಓಕೆ, ಎಲ್ಲಿ ಕೊಟ್ಟಿದ್ದಾರೆ, ಇದು ಬಿ ಅಂತ ಕೊಟ್ಟಿದ್ದಾರೆ, ಇದು ಎ ಕೊಟ್ಟಿದ್ದಾರೆ, ಇದು ಸಿ ಇದು ಸಿ ಕೊಟ್ಟಿದ್ದಾರೆ, ಇದು ಎ ಕೊಟ್ಟಿದ್ದಾರೆ. ಓಕೆ, ಥೀಟಾ ಎಲ್ಲಿ ಕೊಟ್ಟಿದ್ದಾರೆ ಕೇಳಿದರೆ ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಅವರೇ ಕೊಟ್ಟಿದ್ದು, ನಾವಲ್ಲ. ಯಾಕೆ ಗೊತ್ತುಂಟು, ಅವ್ರು ಕೊಡದೇ ಇದ್ರೂ ಕೂಡ ನಿಮ್ಗೆ ಗೊತ್ತಾಗುತ್ತಲ್ಲ. ಇಲ್ಲಿ ನೋಡಿ, ಎ ಸಿ ಬಿ, ಸಿ ಅನ್ನೋದು ಮಿಡ್ಲಲ್ಲಿ ಇದೆಯಲ್ಲ ಅದು ಥೀಟಾ, ಮಿಡಲಲ್ಲಿರೋದು ಥೀಟಾ. ಸೊ ಇದು ಥೀಟಾ ಆಯಿತಾ. ಎ ಬಿ ಇಸ್ ಈಕ್ವಸ್ ಟು ರೂಟ್ 3, ಎ ಬಿ ಅಂದರೆ ಇದಲ್ವಾ, ಇಲ್ಲಿ ನೋಡಿ ರೂಟ್ 3. ಓಕೆ, ಬಿ ಸಿ ಇಸ್ ಈಕ್ವಸ್ ಟು 1, ಬಿ ಸಿ ಇದು 1. ಎ ಸಿ ಎಷ್ಟು ಕೊಟ್ಟಿದ್ದಾರೆ, 2. ಎಲ್ಲದೂ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸು. ಫೈನ್ ದ ವ್ಯಾಲ್ಯೂ ಆಫ್ ಥೀಟಾ ಅಂತ ಹೇಳಿದ್ದಾರೆ. ಹಾಗಾದರೆ ಇದು ಎಷ್ಟು ಡಿಗ್ರಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಇಲ್ಲಿ ನೀವು ಯಾವುದು ಕೂಡ ತೊಗೊಳ್ಬೋದು ಥೀಟಾ, ಯಾಕಂದರೆ 3 ಸೈಡ್ ಗೊತ್ತಿದೆಯಲ್ವಾ. 3 ಸೈಡ್ ಗೊತ್ತಿರಲಿಕ್ಕೆ ಹೋಗಿ ನೀವು ಸೈನ್ ಆದರೂ ತಗೊಳ್ಳಿ, ಕಾಸ್ ಆದರೂ ತಗೊಳ್ಳಿ, ಟ್ಯಾನ್ ಆದರೂ ತಗೊಳ್ಳಿ, ನಿಮ್ಮ ಇಷ್ಟ. ಯಾಕಂದರೆ 3 ಸೈಡ್ ಗೊತ್ತಿದೆಯಲ್ಲ. ನಾನೀಗ ಯಾವ್ದು ತಗೊಳ್ತೇನೆ, ಟ್ಯಾನ್ ಅಂತ ತಗೊಳ್ತೇನೆ. ನಮ್ಗೆ ಈಸಿಯಾಗಿ ಗೊತ್ತಿದೆಯಲ್ಲ. ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು ಹೇಳಿ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಫಾರ್ಮುಲಾ. ಸರಿಯಾ? ಟ್ಯಾನ್ ಥೀಟಾ ಇಲ್ಲಿದೆ ಸ್ಟೂಡೆಂಟ್ಸ್. ಆವಾಗ ಇದೇನಾಗುತ್ತೆ ಹೇಳಿ, ಆಪೋಸಿಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಥೀಟಾ ಯಾವತ್ತು ಆಪೋಸಿಟ್. ಇದೇನಾಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ. ದಿಸ್ ಇಸ್ ಅಡ್ಜಸೆಂಟ್, ದಿಸ್ ಇಸ್ ಹೈಪಾಟಿನಸ್. ಓಕೆ, ಸೊ ಈಗ ನೋಡಿ ಸ್ಟೂಡೆಂಟ್ಸ್, ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಏನು, ರೂಟ್ 3 ಬೈ ಅಡ್ಜಸೆಂಟ್ ಏನು 1. ಇವಾಗಲೇ ಹೇಳಿದ್ದೆ ಸ್ಟೂಡೆಂಟ್ಸ್, ರೂಟ್ 3 ಬೈ 1. ಬೈ 1 ಬಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಇಲ್ಲಿ ಏನು ಉಳಿತದೆ ಹೇಳಿ, ರೂಟ್ 3 ಹಾಗೆ ಉಳಿಯೋದಿಲ್ವಾ. ಈಗ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು ರೂಟ್ 3 ಬಂತು ಸ್ಟೂಡೆಂಟ್ಸ್. ಅಂದರೆ ಯಾವ ಇಲ್ಲಿ ಥೀಟಾ ಇದ್ದಲ್ಲಿ, ಥೀಟಾ ಅಂದರೆ ಆ್ಯಂಗಲ್ ಅಲ್ವಾ, ಯಾವ ಆ್ಯಂಗಲ್ಗೆ ನಮಗೆ ಆನ್ಸರ್ ರೂಟ್ 3 ಬರುತ್ತೆ ನೋಡಿ. ಯಾವ ಆ್ಯಂಗಲ್ಗೆ ರೂಟ್ 3 ಬರುತ್ತೆ ನೋಡಿ, ಟ್ಯಾನ್ ಯಾವ ಆ್ಯಂಗಲ್ಗೆ ರೂಟ್ 3 ಇಲ್ಲಿದೆ ನೋಡಿ. ಟ್ಯಾನ್ 60 ಡಿಗ್ರಿ ರೂಟ್ 3 ಅಲ್ವಾ. ಸೊ ಥೀಟಾ ಇದ್ದಲ್ಲಿ ನಾನು 60 ಅಂತ ಹಾಕ್ಬೋದಾ, ಯಾಕೆ ಹೇಳಿ, ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ಸ್ ಟು ರೂಟ್ 3. ಸೊ ಥೀಟಾ ವ್ಯಾಲ್ಯೂ ಏನಾಯಿತು, ಅವ್ರು ಕೇಳಿದ್ದು ಥೀಟಾ ಅಲ್ವಾ. ಥೀಟಾ ಇದ್ದಲ್ಲಿ ಏನಿದೆ, 60 ಡಿಗ್ರಿ ಇಸ್ ದ ಆನ್ಸರ್. ಸ್ಟೂಡೆಂಟ್ಸ್ ಇಲ್ಲಿ ನೀವು ಟ್ಯಾನೇ ತಗೊಳ್ಬೇಕಂತಿಲ್ಲ, ಸೈನ್ ಆದರೂ ತಗೊಳ್ಳಿ, ಕಾಸ್ ಆದರೂ ತಗೊಳ್ಳಿ, ನಿಮ್ಮ ಇಷ್ಟ ಯಾವುದಾದ್ರೂ ತಗೊಳ್ಳಿ. ಯಾಕಂದರೆ 3 ಸೈಡ್ ಗೊತ್ತಿದೆಯಲ್ಲ. ಬಟ್ ಸೈನ್ ತಗೊಳ್ಳುವಾಗ ಫಾರ್ಮುಲಾ ಚೇಂಜ್ ಆಗುತ್ತಾ, ಏನಾಗುತ್ತೆ, ಸೈನ್ ತಗೊಳ್ಳುವಾಗ ಅಪೋಸಿಟ್ ಬೈ ಹೈಪಾಟಿನಸ್. ಅಪೋಸಿಟ್ ಏನು ರೂಟ್ 3, ಹೈಪಾಟಿನಸ್ ಏನು 2, ರೂಟ್ 3 ಬೈ 2. ಸೈನ್ ಯಾವುದಕ್ಕೆ ರೂಟ್ 3 ಬೈ 2 ನೋಡಿ. ಸೈನ್ ಎಷ್ಟು ಡಿಗ್ರಿಗೆ ರೂಟ್ 3 ಬೈ 2 ಇಲ್ಲಿ ನೋಡಿ. ಅಗೇನ್ ಸೈನ್ 60 ಡಿಗ್ರಿನೇ ಅಲ್ಲ, ರೂಟ್ 3 ಬೈ 2. ನೀವು ಯಾವುದೇ ತೊಗೊಂಡ್ರೆ ಆನ್ಸರ್ 60 ಡಿಗ್ರಿನೇ ಬರುತ್ತೆ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಆಯಿತಾ, ಇದು MCQಗೆ ಬಂದಿದ್ದು ಯಾವುದರಲ್ಲಿ, ಮಾಡಲ್ ಕ್ವಶನ್ ಪೇಪರಲ್ಲಿ. ಓಕೆ, ಇದು ಮಾಡಲ್ ಇದ್ದು ನಿಮಗೆ ಈ ಸತಿ ಬಿಟ್ಟಂಥ ಮಾಡಲ್ ಕ್ವಶನ್ ಪೇಪರ್. ಇನ್ನು 2 ಮಾರ್ಕ್ಸಿಗೆ ಏನು ಕೇಳಿದ್ದಾರೆ ನೋಡೋಣ. 3 ಮಾರ್ಕ್ಸಿಗೆ ಕೇಳಲಿಲ್ಲ ಸ್ಟೂಡೆಂಟ್ಸ್. ಓಕೆ, 2 ಮಾರ್ಕ್ಸಿಗೆ ಅಲ್ಲ, ಇನ್ನೊಂದು ಅವರು 1 ಮಾರ್ಕ್ಸಿಗೆ ಕೇಳಿದ್ದಾರೆ. ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಪುನಃ ಮತ್ತೆ 1 ಮಾರ್ಕ್ಸಿಗೆ ಕೇಳಿದ್ದಾರೆ ಸ್ಟೂಡೆಂಟ್ಸ್. ವೆಯ್ಟ್, ಇಫ್ ಸೈನ್ ಎ ಈಸ್ ಈಕ್ವಲ್ಸ್ ಟು 1/2. ಥರ್ಡ್ ಕ್ವಶನ್ 1 ಮಾರ್ಕ್ಸಿಗೆ ಕೇಳಿದ್ದಾರೆ, 2 ಮಾರ್ಕ್ಸಿಗೆ ಕೇಳಲಿಲ್ಲ. ಮಾಡಲ್ ಕ್ವಶನ್ ಪೇಪರಲ್ಲೇ ಸೈನ್ ಎ ಈಸ್ ಈಕ್ವಲ್ಸ್ ಟು 1/2, ಕಾಸ್ ಎ ಈಸ್ ಈಕ್ವಲ್ಸ್ ಟು ರೂಟ್ 3/2. ಕ್ವಶನ್ ಏನು ಕೇಳಿದ್ದಾರೆ, ಟ್ಯಾನ್ ಎ ಅಂದರೆ ಏನು ಅಂತ ಕೇಳಿದ್ದಾರೆ. ನೋಡಿ ಸ್ಟೂಡೆಂಟ್ಸ್, ಅವ್ರು ಇವೆರಡನ್ನು ಕೊಟ್ಟಿದ್ದಾರೆ ಅಂದರೆ ಮೀನಿಂಗ್, ಇವೆರಡನ್ನ ಕೊಟ್ಟು ಇದನ್ನು ಕೇಳಿದ್ದಾರೆ ಅಂದರೆ ಈ ಕೇಳಿರೋ ಕ್ವಶನ್ಗೂ ಕೊಟ್ಟಿರೋ ಗೀವನ್ ವ್ಯಾಲ್ಯೂಸ್ಗೂ ಏನೋ ಒಂದು ರಿಲೇಷನ್ಶಿಪ್ ಇದ್ದೇ ಇರುತ್ತೆ, ಸುಮ್ಮನೆ ಕೊಡೋದಿಲ್ಲ ಅವರು. ಆಯಿತಾ, ನಿಮ್ಗೆ ಇದು ನೋಡಿ, ಟ್ಯಾನ್, ಇಲ್ಲೇನಿದೆ ಸೈನ್,
ಮತ್ತೇನಿದೆ ಕಾಸ್. ನಿಮ್ಗೊಂದು ಫಾರ್ಮುಲಾ ಗೊತ್ತಿದೆ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಟ್ಯಾನ್ ಎ ಅಂದರೆ ಒಂದು ಗೊತ್ತಿದೆ ನಿಮಗೆ, ಟ್ಯಾನ್ ಥೀಟ ಅಂದರೆ ಸೈನ್ ಥೀಟ ಬೈ ಕಾಸ್ ಥೀಟ. ಇನ್ನೊಂದು ಟ್ಯಾನ್ ಇಲ್ಲಿ ಗೊತ್ತಿದೆ ನೋಡಿ, ಟ್ಯಾನ್ ಅಂದರೆ 1 ಬೈ ಆಪೋಸಿಟ್ ಬೈ ಅಡ್ಜಸೆಂಟ್. ಇನ್ನೊಂದು ಟ್ಯಾನ್ ಅಂತ ಹೇಳಿದರೆ 1 ಬೈ ಕಾಟ್. ಇಲ್ಲಿದೆ ನೋಡಿ 1 ಬೈ ಕಾಟ್, ಅದು ನಾನು ಬರೀಲಿಲ್ಲ ಅಂದ್ಕೊಳ್ತೇನೆ. ಕಾಟ್ ಥೀಟ ಇಸ್ ಈಕ್ವಲ್ಸ್ ಟು 1 ಬೈ ಟ್ಯಾನ್, ಟ್ಯಾನ್ ಇಸ್ ಈಕ್ವಲ್ಸ್ ಟು 1 ಬೈ ಕಾಟ್. ಓಕೆ, ಅದು ಗೊತ್ತಿದೆ. ಅದು ಬಿಟ್ಟು ನಾವಿಲ್ಲಿ ಟ್ಯಾನ್ ಥೀಟ ಇಸ್ ಈಕ್ವಲ್ಸ್ ಟು ಸೈನ್ ಥೀಟ ಬೈ ಕಾಸ್ ಥೀಟ. ಈಗ ನೀವು ಕೇಳ್ಬೋದು, ಸರ್ ಯಾಕೆ ಇದೇ ಫಾರ್ಮುಲಾ ತೊಗೊಳ್ಬೇಕು, ನಾನು ಟ್ಯಾನ್ ಥೀಟ ಇಸ್ ಈಕ್ವಲ್ಸ್ ಟು 1 ಬೈ ಕಾಟ್ ಥೀಟ ಇಲ್ಲಿದೆಲ್ಲ ಇದನ್ನು ತಗೊಳ್ತೇನೆ. ಯಾಕೆ ಕೇಳಿದರೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ನೋಡಿ ಸೈನ್ ಎ ಮತ್ತು ಕಾಸ್ ಎ ಇದೆಯಲ್ವಾ, ಅಂದರೆ ಥೀಟಾ ಪ್ಲೇಸಲ್ಲಿ ಎ ಇದೆ ಅಷ್ಟೇ ಸ್ಟೂಡೆಂಟ್ಸ್. ಸೊ ನಾನು ಟ್ಯಾನ್ ಎಯನ್ನು ಸೈನ್ ಎ ಬೈ ಕಾಸ್ ಎ ಅಂತ ತೊಗೊಳ್ಬೋದು. ಯಾಕೆ ಇದೇ ಫಾರ್ಮುಲಾ ತೊಗೊಂಡೆ ಗೊತ್ತಾಯ್ತಲ್ಲ, ಯಾಕಂದರೆ ಅವ್ರು ಗೀವನ್ ಅದೇ ಅಲ್ಲ, ಏನು ಕೊಟ್ಟಿದ್ದಾರೆ ಏನು ಕೇಳಿದ್ದಾರೆ ಅದಕ್ಕೆ ಸರಿಯಾಗಿ ನಾವು ಫಾರ್ಮುಲಾವನ್ನು ತೊಗೊಳ್ಬೇಕು. ಸೈನ್ ಎ ಅಂದರೆ ಏನು, 1/2 ಹೋಲ್ ಡಿವೈಡೆಡ್ ಬೈ, ಸೈನ್ ಎ ಇದ್ದಲ್ಲಿ ನಾನು 1/2 ಹಾಕಿದ್ದೀನಿ, ಇಲ್ಲಿ ಡಿವೈಡೆಡ್ ಬೈ ಇದೆ. ಕಾಸ್ ಎ ಅಂದರೆ ಏನು, √3/2. ಈಗ ನೋಡಿ ಸ್ಟೂಡೆಂಟ್ಸ್, ಈ ಟು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಿದೆ 1 ಇದೆ ಡಿವೈಡೆಡ್ ಬೈ, ಈ ಡಿವೈಡೆಡ್ ಬೈ ಇದೆಯಲ್ಲ, ಇಲ್ಲೇನಿದೆ √3. ಯಾಕಂದರೆ ಇದು ಕ್ಯಾನ್ಸಲ್ ಆದರೆ ಹೋಗೋದು 1, ಅದೇನು ಉಳಿಯೋದು 1, ಅದನ್ನು ಬರಿಬೇಕಂತಿಲ್ಲ. ಏನಾಯಿತು ಆನ್ಸರ್ 1/√3. ಸಿಂಪಲ್ ಅಲ್ಲ, ಸಿಂಪಲ್ ಇದೆ. 1 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂದರೆ ಅದು ವೆರಿ ಸಿಂಪಲ್ ಇರ್ತದೆ ಸ್ಟೂಡೆಂಟ್ಸು, ಅಷ್ಟು ಕಷ್ಟ ಇರೋದಿಲ್ಲ, ನೀವು ಅಷ್ಟು ಟೆನ್ಷನ್ ತೊಗೊಳ್ಳಿಕ್ಕೆ ಏನಿಲ್ಲ, ಆಯಿತಾ. ಇನ್ನು 2 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ, ಮಾಡೆಲ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ ನೋಡಿ, ಪ್ರೂವ್ ದ್ಯಾಟ್ ನಿಮ್ಗೆ ನಾನು ಹೇಳಿದ್ದೀನಿ 2 ಮಾರ್ಕ್ಸಿಗೆ ಟ್ರಿಗ್ನೋಮೆಟ್ರಿಯಿಂದ ಕೇಳಿದರೆ ತುಂಬ ಈಸಿ ಕೇಳ್ತಾರೆ ಸ್ಟೂಡೆಂಟ್ಸ್, ಅಷ್ಟು ಟಫ್ ಇರೋದೇ ಇಲ್ಲ. ಇಂಟು ಅಲ್ಲ ಸಾರಿ, ದಿಸ್ ಇಸ್ ಪ್ಲಸ್ ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ಸ್ ಟು ಸೀಕೆಂಟ್ 60 ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೈನ್ 30 ಪ್ಲಸ್ ಕಾಸ್ 60 ಪ್ಲಸ್ ಟ್ಯಾನ್ 45 ಈಸ್ ಈಕ್ವಲ್ಸ್ ಟು ಸೀಕೆಂಟ್ 60 ಅಲ್ವಾ. ನಮಗೆ ಇದ್ರವೆಲ್ಲ ವ್ಯಾಲ್ಯೂ ಇಲ್ಲಿ ನೋಡಿ, ಇದೆಲ್ಲ ಟೇಬಲಲ್ಲಿ ಬರುವಂಥ ಡಿಗ್ರಿ ಅಲ್ವಾ, 30 60 45 60 ಟೇಬಲಲ್ಲಿ ಬರೆಯುವಂಥ ವ್ಯಾಲ್ಯೂ ಅಲ್ವ ಇದೆಲ್ಲ, 0 30 45 60 90. ನಿಮ್ಗೆ ಇದು ನೋಡಿದಾಗಲೇ ಗೊತ್ತಾಗಬೇಕು, ಇದೆಲ್ಲ ನನ್ನ ಟೇಬಲಲ್ಲಿ ಇದೆಯಲ್ಲ ವ್ಯಾಲ್ಯೂ, 30 ಡಿಗ್ರಿ 60 ಡಿಗ್ರಿ 45 ಡಿಗ್ರಿ, ಅದನ್ನು ಹಾಕಿ ಬಿಡೋಣ, ಟೇಬಲ್ ಕಲ್ತ್ರೆ ಆಯ್ತಲ್ಲ. ಇಲ್ಲಿ ನೋಡಿ ಸೈನ್ 30 ಡಿಗ್ರಿ ವ್ಯಾಲ್ಯೂ ಏನು 1/2 ಹಾಕಿದ್ನಾ, ಪ್ಲಸ್ ಕಾಸ್ 60 ಡಿಗ್ರಿ ವ್ಯಾಲ್ಯೂ ಏನು ನೋಡಿ ಹೇಗೇನು 1/2 ಹಾಕಿದ್ನಾ, ಪ್ಲಸ್ ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ ನೋಡಿ 1 ಅಲ್ವಾ, ಈಸ್ ಈಕ್ವಲ್ಸ್ ಟು ಸೀಕೆಂಟ್ 60 ವ್ಯಾಲ್ಯೂ ನೋಡಿ ಸೀಕೆಂಟ್ 62. ಅಂದರೆ ಸಿಂಪಲ್ ಸ್ಟೂಡೆಂಟ್ಸ್, ಇವನ್ನ ಸಿಂಪ್ಲಿಫೈ ಮಾಡಿದರೆ ಆನ್ಸರ್ 2 ಬರಬೇಕು. ಯಾಕೆ ಹೇಳಿ, ಇದು ಈಸ್ ಈಕ್ವಲ್ಸ್ ಟು ಇದು ಅಂತ ಹೇಳಿದಾರಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಅಲ್ವಾ. ಈಗ ನೋಡಿ ಸಿಂಪಲಾಗಿ ಹೇಳ್ತೇನೆ, ಹಾಫ್ ಪ್ಲಸ್ ಹಾಫ್ ಎಷ್ಟು, ಹಾಫಿಗೆ ಹಾಫ್ ಆ್ಯಡ್ ಮಾಡಿದ್ರೆ 1 ಆಗುತ್ತಲ್ಲ, 1 + 1 ಎಷ್ಟು 2. ಸಿಂಪಲ್ ಅಲ್ಲ. ಇಲ್ಲದೇ ಇದ್ದರೆ ಏನು ಮಾಡಿ ಅಂತ ಕೇಳಿದರೆ, ಎರಡರದ್ದು ಡಿನಾಮಿನೇಟರ್ ಸೇಮ್ ಇದೆ ಹಾಗೆ ತಗೊಳ್ಳಿ, ನ್ಯೂಮರೇಟರ್ನ ಆ್ಯಡ್ ಮಾಡೋಣ, ಡಿನಾಮಿನೇಟರ್ ಸೇಮ್ ಇದ್ದರೆ ಇವೆರಡನ್ನ ಆ್ಯಡ್ ಮಾಡೋಣ, 1 + 1 ಏನಾಗುತ್ತೆ 2 ಆಗುತ್ತೆ, ಪ್ಲಸ್ ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ತಾ ಇದ್ದೇನೆ ಸರಿಯಾ. ಈಸ್ ಈಕ್ವಲ್ಸ್ ಟು 2 ಅಂತ ಪ್ರೂವ್ ಮಾಡಬೇಕು ನಾವೀಗ. 2/2 ಅಂದರೆ ಎಂತ, 2 1s, ಸೊ 1/1 ಉಳಿತದೆ, 1/1 ಅಂದರೆ 1 ಅಲ್ವಾ, ಸೊ 1 + 1 ಏನಾಗುತ್ತೆ 2 ಅಲ್ವಾ, 2 ಈಸ್ ಈಕ್ವಲ್ಸ್ ಟು 2. ಎರಡು ಆನ್ಸರ್ ಸೇಮ್ ಬರಲಿಲ್ವಾ, LHS ಈಸ್ ಈಕ್ವಲ್ಸ್ ಟು RHS, ಹೆನ್ಸ್ ಪ್ರೂವ್ಡ್. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸು. ನೀವು ನೋಡಿ ಈ ಥರ ವ್ಯಾಲ್ಯೂ ಬಂದಾಗ ನೋಡ್ಕೊಳ್ಳಿ, ಟೇಬಲಲ್ಲಿ ಇರುವಂಥ ವ್ಯಾಲ್ಯೂನ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. 2 ಮಾರ್ಕ್ಸ್ ಅಂದರೆ ಪಕ್ಕ ಡೈರೆಕ್ಟ್ ಯಾವುದೋ ಒಂದೇಲೋ ಸೈನ್ 90 - ಅಥವಾ ಸೈನ್ 90 - ಥೀಟಾ ಹೀಗೆಲ್ಲ ಕೊಟ್ಟಿರ್ಬೋದು ಅಷ್ಟೇ, ಇಲ್ಲದಿದ್ದರೆ ಡೈರೆಕ್ಟ್ ಕೊಟ್ಟಿರ್ತಾರೆ. ಇದು ಪಕ್ಕ ನೀವು ಈ ಥರ ಬಂದರೆ ಫಸ್ಟ್ ಟೇಬಲಲ್ಲಿ ಇರೋ ವ್ಯಾಲ್ಯೂ, ಟೇಬಲ್ ಮಾತ್ರ ವ್ಯಾಲ್ಯೂ ಗೊತ್ತಿರಲೇಬೇಕು ಸ್ಟೂಡೆಂಟ್ಸ್. ಇದು ಗೊತ್ತಿಲ್ಲದಿದ್ದರೆ ನಿಮ್ಮ ರಾಂಗ್, ಅದು ನಿಮ್ಮ ಮಿಸ್ಟೇಕ್. ಓಕೆ, ಇದರಲ್ಲಿ ಆರ್ ಕ್ವಶನ್ ಕೇಳಿದ್ದಾರೆ, ನೀವು ಎರಡನ್ನೂ ಮಾಡೋಣ. ಯಾಕಂತ ಕೇಳಿದರೆ ನಿಮ್ಗೆ ಇದನ್ನು ಇನ್ ಕೇಸ್ ಎಕ್ಸಾಮಲ್ಲಿ ಇದು ಕಷ್ಟ ಆದರೆ ಅದನ್ನಾದರೂ ಮಾಡ್ಬೋದಲ್ಲ, ಅದಕ್ಕೆ ನಾನು ಅದನ್ನು ಆರ್ ಕ್ವಶನ್ನು ಮಾಡ್ತೇನೆ. ನೋಡಿ ಏನು ಕೊಟ್ಟಿದ್ದಾರೆ ನೋಡಿ ಮಾಡೆಲಲ್ಲಿ, ಪ್ರೂವ್ ದ್ಯಾಟ್, ನಿಮ್ಗೆ ಇದೇ ಕಷ್ಟ ಆಗೋದಲ್ವಾ, ಕಾಸ್ ಎ ಡಿವೈಡೆಡ್ ಬೈ 1 + ಸೈನ್ ಎ ಪ್ಲಸ್ 1 + ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಈಸ್ ಈಕ್ವಲ್ಸ್ ಟು 2 ಸೀಕೆಂಟ್ ಎ ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ ಸ್ಟೂಡೆಂಟ್ಸ್. ಈಗ ನೋಡಿ, ನಾವು ಯಾವತ್ತು ಪ್ರೂವ್ ದ್ಯಾಟ್ ಅಂತ ಬಂದಾಗ ಯಾವತ್ತು ಇಲ್ಲಿ ಏನೇ ಇದ್ದರೂ ಅದನ್ನು ನಾವು ಸೈನ್ ಮತ್ತು ಕಾಸಿಗೆ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಯಾವತ್ತೂ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಟ್ಯಾನ್ ಇದ್ದರೆ ಅದನ್ನು ಸೈನ್ ಇನ್ ಟರ್ಮ್ಸ್ ಆಫ್ ಸೈನ್ ಕಾಸಲ್ಲಿ ಬರಲಿಕ್ಕೆ ಟ್ರೈ ಮಾಡಬೇಕು, ಸೀಕೆಂಟ್ ಇದ್ದರೆ ಇನ್ ಟರ್ಮ್ಸ್ ಆಫ್ ಸೈನ್ ಆರ್ ಕಾಸ್, ಕಾಟ್ ಇದ್ದರೆ ಇನ್ ಟರ್ಮ್ಸ್ ಆಫ್ ಸೈನ್ ಆರ್ ಕಾಸ್, ಕೊಸೆಕ್ ಇದ್ದರೆ ಇನ್ ಟರ್ಮ್ಸ್ ಆಫ್ ಸೈನ್ ಆರ್ ಕಾಸ್. ಇದನ್ನೇ ಬರಲಿಕ್ಕೆ ಟ್ರೈ ಮಾಡಬೇಕು ಸ್ಟೂಡೆಂಟ್ಸ್ ಯಾವತ್ತೂ. ಹಾಗೆ ಬೇರೆ ಯಾವುದೇ ಬಂದರೂ ಇದನ್ನು ಸೈನ್ ಮತ್ತು ಕಾಸಿಗೆ ಟರ್ನ್ ಮಾಡಲಿಕ್ಕೆ ನೀವು ಟ್ರೈ ಮಾಡ್ತಿರ್ಬೇಕು. ಬಟ್ ಇದರಲ್ಲಿ ಕೊಟ್ಟಿದ್ರಲ್ಲಿ ನೋಡಿ, ನೀವೇನು ಟರ್ನ್ ಮಾಡೋ ಅಗತ್ಯ ಇಲ್ಲಲ್ಲ, ಅದನ್ನು ಚೇಂಜ್ ಮಾಡೋ ಅಗತ್ಯ ಇಲ್ಲಲ್ಲ. ವೈ, ಬಿಕಾಸ್ ಆಲ್ರೆಡಿ ಕಾಸ್ ಮತ್ತು ಸೈನ್ ಫಾರ್ಮಲ್ಲಿ ಇದೆಯಲ್ವಾ. ಈಗ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಯಾಕೆ ಕ್ರಾಸ್ ಮಲ್ಟಿಪ್ಲಿಕೇಶನು, ಇಲ್ಲಿ ಇವೆರಡರ ಮಧ್ಯೆ ಪ್ಲಸ್ ಇದೆಯಲ್ಲ, ಇದು ಒಂದು ಟರ್ಮ್, ಇದು ಒಂದು ಟರ್ಮ್, ಎರಡು ಟರ್ಮ್ನ ನಡುವೆ ಪ್ಲಸ್ ಇದ್ದು ಅದು P/Q ಫಾರ್ಮಲ್ಲಿ ಇದ್ದರೆ ನಾವೇನು ಮಾಡ್ತೇವೆ ಹೇಳಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ಲ. ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೇನೆ,
ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೇನೆ, ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಬೇಕು. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಆಯಿತಾ. ಕಾಸ್ ಎ ಇಂಟು ಕಾಸ್ ಎ ಏನಾಗುತ್ತದು ಕಾಸ್ ಸ್ಕ್ವೇರ್ ಎ. ಇಲ್ಲಿ ಪ್ಲಸ್ ಇದೆ, ಅದನ್ನು ಹಾಕ್ಕೊಳ್ಳಿ. ಇಲ್ಲಿ 1 ಪ್ಲಸ್ ಸೈನ್ ಎ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್ 1 ಪ್ಲಸ್ ಸೈನ್ ಎಗೆ ನೀವು 1 ಪ್ಲಸ್ ಸೈನ್ ಎನ ಮಲ್ಟಿಪ್ಲೈ ಮಾಡಿದರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗೋದಿಲ್ವಾ? ಯಾಕೆ ಹೇಳಿ, ಇಲ್ಲಿ 2 ಟರ್ಮ್ ಇದೆ ಸ್ಟೂಡೆಂಟ್ಸು, 2 ಟರ್ಮ್ ಇದೆ. ಒಂದು ಟರ್ಮ್ ಸೈನ್ ಎ ಅನ್ನೋದು ಒಂದು ಟರ್ಮ್, ಯಾಕಂದರೆ ಅವು ಎರಡರ ಮಧ್ಯೆ ಪ್ಲಸ್ ಸೈನ್ ಇರ್ಲಿಕ್ಕೆ ಹೋಗಿ ಇದು 2 ಟರ್ಮ್ ಅಂತ ಅರ್ಥ, ಹೋಲ್ ಸ್ಕ್ವೇರ್ ಅಂತ ಬರೀಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ. ಆಮೇಲೆ 1 ಸೈನ್ ಸ್ಕ್ವೇರ್ ಎ ಅಂತ ಬರೆಯೋದಲ್ಲ. ಡಿವೈಡೆಡ್ ಬೈ ಏನು ಹೇಳಿದೆ, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋಣ. ಡಿನಾಮಿನೇಟರ್ ಏನಾಗುತ್ತೆ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಗುತ್ತೆ. ಈಗ ನೋಡಿ ಇಲ್ಲಿ ನೀವು ಮಿಸ್ಟೇಕ್ ಮಾಡ್ತೀರಾ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಸ್ಟೂಡೆಂಟ್ಸ್. ನೀವೇನು ಮಾಡ್ತೀರಾ ಹೇಳಿ, ಈ ಸ್ಕ್ವೇರ್ನ 1 ಸ್ಕ್ವೇರ್ ಮಾಡ್ತೀರಾ, ಸೈನನ್ನು ಸ್ಕ್ವೇರ್ ಮಾಡ್ತೀರಾ. ಹಾಗೆ ಮಾಡೋದಲ್ಲ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದಾದರೂ ಓಕೆ, ಆರ್ ಎಲ್ಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬೋತ್ ಆರ್ ಸೇಮ್ ಅಲ್ವಾ. ಎ ಪ್ಲೇಸಲ್ಲಿ ಏನಿದೆ 1 ಇದೆ ಅಲ್ವಾ, 1 ಸ್ಕ್ವೇರ್ ಪ್ಲಸ್ ಬಿ ಪ್ಲೇಸಲ್ಲಿ ಸೈನ್ ಇದೆ, ಸೈನ್ ಸ್ಕ್ವೇರ್ ಎ ಆಗುತ್ತೆ ಪ್ಲಸ್ 2ab 2 ಇಂಟು 1 ಇಂಟು ಸೈನ್ ಎ, ಸರಿಯಾ. ಡಿವೈಡೆಡ್ ಬೈ, ನಾನು ಡಿನಾಮಿನೇಟರ್ನ ಏನೂ ಮಾಡ್ತಾ ಇಲ್ಲ, ಆಸ್ ಇಟ್ ಇಸ್ ಹಾಗೆ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಾನೆ, ಏನೂ ಮಾಡಲಿಲ್ಲ. ಈಗ ನೋಡಿ ಸ್ಟೂಡೆಂಟ್ಸು, ಇದು ಕಾಸ್ ಸ್ಕ್ವೇರ್ ಎ, ಇದು ಸೈನ್ ಸ್ಕ್ವೇರ್ ಎ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ. ಐಡೆಂಟಿಟಿ ಗೊತ್ತಿದೆಯಲ್ಲ ನಿಮಗೆ, ಏನು ಹೇಳುತ್ತೆ, ಯಾವ ಐಡೆಂಟಿಟಿ ಯೂಸ್ ಮಾಡಿದ್ರೆ ಅದನ್ನಲ್ಲಿ ಬರೀನಿ ಸೈಡಲ್ಲಿ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಲ್ವಾ. ಸೊ ನಾ ಇವೆರಡೂ ಪ್ಲೇಸಲ್ಲಿ 1 ಅಂತ ಹಾಕ್ಬೋದಾ, ಪ್ಲಸ್ ಇಲ್ಲೇನಿದೆ ಮತ್ತೆ 1 ಸ್ಕ್ವೇರ್ ಅಂದರೆ 1 ಅಲ್ವಾ, ಪ್ಲಸ್ 2 ಇಂಟು 1 ಏನು 2 ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಇದರಲ್ಲಿ ಏನು ಡೌಟ್ ಇಲ್ಲಲ್ಲ. ಇವಾಗ ನೋಡಿ 1 ಪ್ಲಸ್ 1 ಏನಾಗುತ್ತೆ 2 ಪ್ಲಸ್ ಆಮೇಲೆ ಈ 1 ಪ್ಲಸ್ 1 ಪ್ಲಸ್ 2 ಅಂತ ಮಾಡೋದಲ್ಲ. ಯಾಕಂತ ಕೇಳಿದರೆ ಇದಿಷ್ಟು ಒಂದು ಟರ್ಮ್ ಸ್ಟೂಡೆಂಟ್ಸು, 1 ಪ್ಲಸ್ 1 ಪ್ಲಸ್ 2 ಅಂತ ಮಾಡಿ 4 ಅಂತ ಬರೆಯೋದಲ್ಲ, ಇದಿಷ್ಟು ಒಂದು ಟರ್ಮ್. ಸೊ ಅದನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅದನ್ನು ನಾನು ಆ್ಯಸ್ ಇಟ್ ಇಸ್ ಹಾಗೆ ತಗೊಳ್ತಾ ಇದ್ದಾನೆ. ಇಲ್ಲಿ ಏನಿದೆ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ನೋಡಿ ಸ್ಟೂಡೆಂಟ್ಸ್, ಮೇಲ್ಗಡೆ ಎರಡರಲ್ಲೂ 2 ಅನ್ನೋದು ಕಾಮನ್ ಅಲ್ವಾ, 2 ಔಟ್ಸೈಡ್ ಇಟ್ಟರೆ ಏನು ಉಳಿತದೆ ಹೇಳಿ, 1 ಪ್ಲಸ್ ಸೈನ್ ಎ ಅಲ್ವಾ. ಯಾಕೆ ಹೇಳಿ, 2 ಇಂಟು 1 2 ಪ್ಲಸ್ 2 ಇಂಟು ಸೈನ್ ಎ 2 ಸೈನ್ ಎಯಾ, ಅದೇ ಬರುತ್ತಲ್ಲ. ಇದು ಕ್ಯಾನ್ಸಲ್ ಮಾಡಿ, ಏನು ಉಳಿತು 2 ಇಂಟು ಡಿವೈಡೆಡ್ ಬೈ ಇರೋದು ಕಾಸ್ ಎ, ನಾನು ಅದನ್ನು 2 ಇಂಟು 1 ಬೈ ಕಾಸ್ ಎ ಬರೆಯೋದಾ. ಯಾಕೆ ಹೇಳಿ, ಅವ್ರು ಏನಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ, 2 ಸೀಕೆಂಟ್ ಎ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದಾರಲ್ಲ, ಅದಕ್ಕೆ ನಾನು ಇದನ್ನು 1 ಬೈ ಕಾಸ್ ಎ ಅಂತ ಬರೀತಾ ಇರೋದಷ್ಟೇ. 1 ಬೈ ಕಾಸ್ ಅಂದರೆ ಏನು ಹೇಳಿ, ಸೀಕೆಂಟ್ ಎ. ಅದನ್ನ ಇಲ್ಲಿ ಬರೀಬೇಕು ನೀವು, 1 ಬೈ ಕಾಸ್ ಎ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಎ, ಹೆನ್ಸ್ ಪ್ರೂವ್ಡ್. ಇದೇನಾಯಿತು RHS ಅಲ್ವಾ. ಸಿಂಪಲ್ ಇದೆಯಲ್ಲ ಸ್ಟೂಡೆಂಟ್ಸು. ನೀವು ಮಾಡಬೇಕಾಗಿದ್ದು ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ. ಯೋಚನೆ ಮಾಡಿದರೆ ಇದರಷ್ಟು ಈಸಿ ಪ್ರಾಬ್ಲಮ್ ಮತ್ತೊಂದಿಲ್ಲ, ಆಯಿತಾ. ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಲಿ ಕೇಳಿದಂಥ ಕ್ವಶನ್ ಸ್ಟೂಡೆಂಟ್ಸ್. ಇದಿಷ್ಟನ್ನು ನಾನು ಮಾಡಿದ್ದೀನಿ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕೇಳಿ. ಈಸಿ ಇರುತ್ತೆ, ಈ ಸತಿ ಅಂತೂ ಪಕ್ಕ ಈಸಿ ಇರುತ್ತೆ. ಟ್ರಿಗ್ನೋಮೆಟ್ರಿಯಲ್ಲಂತೂ ನೀವು ಆರಾಮ್ಸೆ ಮಾಡ್ಬೋದು, ಆಯಿತಾ. ಈಗ ನಿಮಗೆ ಸ್ಟೇಟಲ್ಲಿ ಕೇಳಿದಂಥ ಕ್ವಶನಿಂದ ನಾನು ಮಾಡ್ತಾ ಇದ್ದೇನೆ, ಆಯಿತಾ. ಸ್ಟೇಟ್ ಕ್ವಶನ್ ಪೇಪರ್ ಇದು, ಪ್ರಿಪರೇಟ್ರಿ ತಾ 1 ಮಾರ್ಕ್ಸ್ ಇದೇನು ಕೇಳಿದ್ದಾರೆ ನೋಡೋಣ. 13th ಅದರಲ್ಲಿ 13th ಕ್ವಶನ್ನ ಏನು ಕೇಳಿದ್ದಾರೆ, ಒಂದು ಟ್ರಯಾಂಗಲನ್ನು ಕೊಟ್ಟಿದ್ದಾರೆ, ಆಯಿತಾ. ಟ್ರಯಾಂಗಲನ್ನು ಕೊಟ್ಟು ಇದನ್ನು ಆರ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕ್ಯೂ ಅಂತ ಹೇಳಿದ್ದಾರೆ, ಇದನ್ನು ಪಿ ಅಂತ ಹೇಳಿದ್ದಾರೆ. ವ್ಯಾಲ್ಯೂನು ಅವರೇ ಕೊಟ್ಟಿದ್ದಾರೆ 12, 13, 5. ಪೈಥಾಗರಸ್ ಟ್ರಿಪ್ಲೆಟನ್ನು ಅವರೇ ಕೊಟ್ಟಿದ್ದಾರೆ ಆಲ್ರೆಡಿ. ಕ್ವಶನ್ ಏನು ಕೇಳಿದರೆ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ 90 ಡಿಗ್ರಿ ಅಂದರೆ ಏನು ಹೇಳಿ, ಪಿ ಕ್ಯೂ ಆರ್ 90 ಡಿಗ್ರಿ ಅಂದರೆ ಏನು ಹೇಳಿ, ಮಿಡ್ಲಿಪ್ ಇರೋದು ಯಾವುದು ಕ್ಯೂ ಅಲ್ಲ, ಕ್ಯೂ 90 ಡಿಗ್ರಿ ಅಂತೆ, ಸರಿಯಾ. ಕ್ವಶನ್ ಕೇಳಿದ್ದು ನಿಮಗೆ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಆರ್ ಬೈ ಕಾಸ್ ಆರ್. ಸ್ಟೂಡೆಂಟ್ಸ ಇಲ್ಲಿ ಆರ್ ಅಂತ ಹೇಳ್ತಾ ಇದ್ದಾರೆ, ಪರ್ಟಿಕ್ಯುಲರ್ಲಿ ಆರ್ ಅಂದರೆ ಇಲ್ಲಿ ನಿಮ್ಮ ತೀಟ ಆಗುತ್ತೆ ಸ್ಟೂಡೆಂಟ್ಸ್. ತೀಟ ಯಾಕೆ ಹೇಳಿ, ಆರ್ ಎಲ್ಲಿದೆ, ಇಲ್ಲಿದೆ ಅಲ್ವಾ. ಅವಾಗ ಇದೇನಾಗುತ್ತೆ, ಆಪೋಸಿಟ್ ಆಗುತ್ತೆ ಆರಿಗೆ ವಿತ್ ರೆಸ್ಪೆಕ್ಟ್ ಟು ಆರ್. ಇದು ಅಡ್ಜಸೆಂಟ್ ಆಗುತ್ತೆ, ಇದು ಹೈಪಾಟಿನಸ್ ಆಗುತ್ತೆ. ಕ್ವಶನ್ ನೋಡಿ, ಸೈನ್ ಆರ್ ಬೈ ಕಾಸ್ ಆರ್. ನಾನು ಮೊದಲೇ ಹೇಳಿದ್ದೆ ನಿಮಗಿಲ್ಲಿ ಸೈನ್ ಟ್ಯಾನ್ ಅಂದರೆ ಏನಂತ ಬರೆದಿದ್ದೇವೆ ನಾವಿಲ್ಲಿ, ಟ್ಯಾನ್ ಅಂತ ಹೇಳಿದರೆ ಸೈನ್ ಬೈ ಕಾಸ್ ಅಲ್ವಾ. ನಾವು ಡೈರೆಕ್ಟ್ ಬರಿಬೋದಲ್ವಾ, ಸೈನ್ ಆರ್ ಬೈ ಕಾಸ್ ಆರ್ ಅಂತ ಹೇಳಿದರೆ ನಾನು ಡೈರೆಕ್ಟ್ ಟ್ಯಾನ್ ಆರ್ ಅಂತ ತಗೊಳ್ಬೋದಲ್ಲ. ಯಾಕೆ ಹೇಳಿ, ಫಾರ್ಮುಲಾ ಏನು ಹೇಳುತ್ತೆ, ಯಾಕಂದರೆ ಫಾರ್ಮುಲಾ ಬರೆದಿಟ್ಕೊಳ್ಬೇಕಾದ್ರೆ ಸೈನ್ ಆರ್ ಬೈ ಕಾಸ್ ಆರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಟ್ಯಾನ್ ಆರ್, ಸರಿಯಾ.
ಟ್ಯಾನ್ ಅಂತ ಹೇಳಿದರೆ ಫಾರ್ಮುಲಾ ಏನು ಹೇಳಿ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಆರಿಗೆ ಆಪೋಸಿಟ್ ಯಾವುದು 12, ಅಡ್ಜಸೆಂಟ್ ಏನು 5. ಅಷ್ಟೇ ಸ್ಟೂಡೆಂಟ್ಸ್, 12/5. ಇದು ನಿಮಗೆ ಅರ್ಥ ಆಗಲಿಲ್ಲ, ಇದು ನಿಮ್ಗೆ ಅಲ್ಲಿಗೆ ನೆನಪು ಬರಲಿಲ್ಲ ಅಂದರೆ ಸೈನ್ ಆರ್, ಈಗ ಅದನ್ನೇ ಮಾಡಿ ಬಿಡೋಣ. ಸೈನ್ ಆರ್ ಬೈ ಕಾಸ್ ಆರ್. ಸೈನ್ ಆರ್ ಅಂದರೆ ಫಾರ್ಮುಲಾ ಏನು ಹೇಳಿ, ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನಸ್. ಕಾಸ್ ಆರ್ ಅಂದರೆ ಫಾರ್ಮುಲಾ ಏನು ಹೇಳಿ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟಿನಸ್. ಈ ಹೈಪಾಟಿನಸ್ ಕ್ಯಾನ್ಸಲ್ ಮಾಡಿದರೆ ಬರೋದೇನು, ಆಪೋಸಿಟ್ ಬೈ ಅಡ್ಜಸೆಂಟ್. ಇವೆರಡು ಕ್ಯಾನ್ಸಲ್ ಆಗಿದೆ, ಉಳಿದಿದ್ದು ಇವೆರಡಲ್ಲ. ಆಪೋಸಿಟ್ ಅಂದರೆ ಏನು 12, ಅಡ್ಜಸೆಂಟ್ ಅಂದರೆ ಏನು 5. ಎರಡು ಆನ್ಸರ್ ಸೇಮ್ ಅಲ್ಲ, ಬೋತ್ ಆರ್ ಸೇಮ್ ಸ್ಟೂಡೆಂಟ್ಸ್. ನಿಮ್ಗೆ ಇದು ಗೊತ್ತಾಗದೇ ಇದ್ದರೆ ಇದನ್ನು ಮಾಡಿದ್ರೆ ಅಡ್ಡಿಲ್ಲ, ಏನು ಮಿಸ್ಟೇಕ್ ಇಲ್ಲ. ಓಕೆ, ಬಟ್ ಮಿಸ್ಟೇಕ್ ಮಾಡಿ ನೀವು ಇಲ್ಲೆಂತ ಮಾಡ್ತೀರ ಗೊತ್ತುಂಟ, ವ್ಯಾಲ್ಯೂ ಹಾಕ್ತೀರಾ, ಕ್ಯಾನ್ಸಲ್ ಮಾಡಿರೋದಿಲ್ಲ. ಇಲ್ಲಿ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಅಥವಾ ವ್ಯಾಲ್ಯೂ ಹಾಕಿ ಆದರೂ ಕ್ಯಾನ್ಸಲ್ ಮಾಡಿ, ಹಾಗೆ ಅಲ್ಲಿಗೆ ಇಟ್ಟರೆ ಮಾರ್ಕ್ಸ್ ಕೊಡೋದಿಲ್ಲ, ಹೇಳಿದ್ದೇನೆ ಆಯಿತಾ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಸೈನ್ 90 - a ಈಸ್ ಈಕ್ವಲ್ಸ್ ಟು ಕಾಸ್ 60 ಆಯಿತಾ. ವೇರ್ ಎ ಈಸ್ ಆನ್ ಅಕ್ಯೂಟ್ ಆ್ಯಂಗಲ್. ಎನ್ನು ಅವ್ರು ಏನು ಹೇಳ್ತಾ ಇದ್ದಾರೆ, ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತಾ ಇದ್ದಾರೆ. ಫೈನ್ ದ ವ್ಯಾಲ್ಯೂ ಆಫ್ ಎ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? ಈಗ ನೋಡಿ ಸ್ಟೂಡೆಂಟ್ಸ್, ನಿಮ್ಗೆ ಅದನ್ನು ನೋಡಿದಾಗ ಇಲ್ಲಿ 90 - a ಅಂತ ಬಂತ, ಯಾವುದೇ ಆಗಲಿ ಟ್ರಿಗ್ನೋಮೆಟ್ರಿಯಿಂದ 90 - ಸಮಥಿಂಗ್ ಬಂತ, ಅದು 100% ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಗಿರುತ್ತೆ. 90 - ಸಮಥಿಂಗ್ ಬಂತ 100% ಕಾಂಪ್ಲಿಮೆಂಟ್ರಿ, 90 - ಓಕೆ. ಇಲ್ಲಿ ನೋಡಿ ಸೈನ್ ಆಫ್ 90 - a ಅಲ್ದಾ, ಸೈನ್ ಆಫ್ 90 - a ಪ್ಲೇಸಲ್ಲಿ ತೀಟ ಇದೆ ಅಷ್ಟೇ. 90 - ತೀಟ ಏನಾಗುತ್ತೆ ಹೇಳಿ, ಕಾಸ್ ತೀಟ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್. 90 - ಸಮಥಿಂಗನ್ನು ನಾವು ಯಾವತ್ತೂ, ನಾನು ಇದನ್ನು ಕಾಸ್ ಎ ಅಂತ ಬರಿಬೋದಾ? ಯಾಕೆ ಹೇಳಿ, ಇಲ್ಲಿ ಬರ್ಕೊಳ್ಳಿ ಬೇಕಾದರೆ. ಸೈನ್ ಆಫ್ 90 - ತೀಟ ಅಂದರೆ ಏನಂತ ಹೇಳಿದ್ದಾರೆ, ಕಾಸ್ ತೀಟ ಅಂತ ಅವರು ಹೇಳಿದಾರಲ್ಲ, ಕರೆಕ್ಟಾ? ಸೊ ನಾನು ಇದನ್ನು ಕಾಸ್ ಎ, ತೀಟ ಪ್ಲೇಸಲ್ಲಿ ಏನಿದೆ ಎ ಇದೆ ಅಲ್ವಾ, ಈಸ್ ಈಕ್ವಲ್ಸ್ ಟು ಇಲ್ಲೇನಿದೆ ಕಾಸ್ 60 ಡಿಗ್ರಿ. ಈಗ ನೋಡಿ ಕ್ವಶನ್ ಏನು ಕೇಳಿದವರು, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಕೇಳಿದ್ದು ಅಲ್ವಾ. ಕಾಸ್ ಇದ್ದಲ್ಲಿ ಕಾಸ್ ಇದೆ, ಎ ಇದ್ದಲ್ಲಿ ಏನಿದೆ, ಇಲ್ಲಿ ಎ ಅಂದರೆ ಏನು ಬಂತು, ಇಲ್ಲಿ ಎಷ್ಟು ಡಿಗ್ರಿ ಇದೆ, 60 ಡಿಗ್ರಿ. ಸಿಂಪಲ್ ಇದೆಯಲ್ವಾ. 90 - ಸಮಥಿಂಗ್ ಬಂತ ಸ್ಟೂಡೆಂಟ್ಸು, ಇಟ್ ಈಸ್ ಅ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ವೆರಿ ವೆರಿ ಇಂಪಾರ್ಟೆಂಟ್. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಇರೋದೇ ಇದಿಷ್ಟು. ಸೈನ್ 90 - ತೀಟ ಅಂದರೆ ಕಾಸ್ ತೀಟ, ಅಥವಾ ಕಾಸ್ 90 - ತೀಟ ಅಂದರೆ ಸೈನ್ ತೀಟ. ಕೊಸೆಕ್ 90 - ತೀಟ ಅಂದರೆ ಸೀಕೆಂಟ್ ತೀಟ, ಸೀಕೆಂಟ್ 90 - ತೀಟ ಅಂದರೆ ಕೊಸೆಕ್ ತೀಟ. ಟ್ಯಾನ್ 90 - ತೀಟ ಅಂದರೆ ಕಾಟ್ ತೀಟ, ಕಾಟ್ 90 - ತೀಟ ಅಂದರೆ ಟ್ಯಾನ್ ತೀಟ. ಅಷ್ಟೇ ಆಯಿತಾ. ಸರಿ, ಇನ್ನು ಯಾವ ಪ್ರಾಬ್ಲಮ್ ಕೇಳಿದ್ದಾರೆ ನೋಡಿ. 2 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಇದು 1 ಮಾರ್ಕ್, ಇದು ಇಷ್ಟೇ ಕೇಳಿದ್ದು, 2 ಕೇಳಿದವರು ಕ್ವಶನ್. ಸೊ ಟೋಟಲ್ 2 ಮಾರ್ಕ್ಸ್ ಆಗಿದೆ. ಇನ್ನು 2 ಮಾರ್ಕ್ಸಲ್ಲಿ ಏನು ಕೇಳಿದ್ದಾರೆ ಗೊತ್ತುಂಟಾ, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 45 ಡಿಗ್ರಿ ಸೈನ್ 45 ಡಿಗ್ರಿ ಡಿವೈಡೆಡ್ ಬೈ ಸೀಕೆಂಟ್ 30 ಡಿಗ್ರಿ ಮೈನಸ್ ಕಾಟ್ 60 ಡಿಗ್ರಿ ಆಯಿತಾ. ನೋಡಿ, ಹಾಗಾದರೆ ನನ್ನ ಪ್ರಕಾರ ಈ ಟೈಮ್ ಫೈನಲಲ್ಲಿ ಒಂದು ವ್ಯಾಲ್ಯೂ ಬೇಸ್ಡ್ ಕ್ವಶನ್ 100% ಬರುತ್ತೆ ಇಲ್ಲಿ 2 ಮಾರ್ಕ್ಸಲ್ಲಿ. ಇನ್ನೊಂದು ಪ್ರೂವ್ ದ್ಯಾಟ್. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾನು ಏನು ಹೇಳಿದ್ದೆ, ವ್ಯಾಲ್ಯೂ ಕೊಟ್ಟಾಗ ಫಸ್ಟಿಗೆ ಟೇಬಲಲ್ಲಿ ಇರೋ ವ್ಯಾಲ್ಯೂನ ನೋಡ್ಕೊಳ್ಳಿ. ಇದು ಟೇಬಲಲ್ಲಿ ಯಾವುದೆಲ್ಲ ವ್ಯಾಲ್ಯೂ ಇದೆ, 0 ಡಿಗ್ರಿ ಇದೆ, 30 ಇದೆ, 45 ಇದೆ, 60 ಇದೆ, 90 ಇದೆ. ಇಲ್ಲೂ ಅದೇ ಇರೋದಲ್ಲ, ಅದೇ ಇಷ್ಟರಲ್ಲಿರೋ ವ್ಯಾಲ್ಯೂ ಅಲ್ವಾ. ಈಗ ಕಾಸ್ 45 ಡಿಗ್ರಿ ವ್ಯಾಲ್ಯೂ ಎಷ್ಟಿಲ್ಲ ನೋಡಿ, ಕಾಸ್ 45 1/√2 ಅಷ್ಟೇ. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಇಂಟು ಇದು ಇಂಟು ಸ್ಟೂಡೆಂಟ್ಸ್. ಸೈನ್ 45 ವ್ಯಾಲ್ಯೂ ನೋಡಿ 1/√2, ಅದನ್ನು ಹಾಕ್ತೀರಾ, ಹೋಲ್ ಡಿವೈಡೆಡ್ ಬೈ ಸೀಕೆಂಟ್ 30 ಡಿಗ್ರಿ ವ್ಯಾಲ್ಯೂ ನೋಡಿ, ಸೀಕೆಂಟ್ 30 2/√3. ಇಲ್ಲಿ ಮೈನಸ್ ಇರೋದು ಸ್ಟೂಡೆಂಟ್ಸ್, ಮೈನಸ್. ಕಾಟ್ 60 ಡಿಗ್ರಿ ವ್ಯಾಲ್ಯೂ ನೋಡಿ, ಕಾಟ್ 60 1/√3, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಈಗ ನೋಡಿ ವೆರಿ ಇಂಪಾರ್ಟೆಂಟ್, ಮಲ್ಟಿಪ್ಲಿಕೇಶನ್ ಇದ್ದಾಗ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. 1 × 1 ಏನಾಗುತ್ತೆ, 1 ಆಗುತ್ತೆ. ಡಿವೈಡೆಡ್ ಬೈ √2 × √2 ಅಂತ ಹೇಳಿದರೆ √2 ಹೋಲ್ ಸ್ಕ್ವೇರ್. √2 × √2 ಅಂತ ಹೇಳಿದರೆ √2 ಹೋಲ್ ಸ್ಕ್ವೇರ್ ಆಗುತ್ತೆ ಸ್ಟೂಡೆಂಟ್ಸ್. ಇದು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಏನಾಗುತ್ತೆ, ಆನ್ಸರ್ 2 ಉಳಿತದೆ. ಸರಿಯಾ. ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಇರೋದು ಸ್ಟೂಡೆಂಟ್ಸ್, ಮೈನಸ್ ಇದ್ದರೆ ಏನು ಮಾಡಬೇಕು ಹೇಳಿ, ಆವಾಗ ಇಲ್ಲಿ ಮೈನಸ್ ಇದ್ದರೆ ಆ್ಯಕ್ಚುಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಿತ್ತು. ಬಟ್ ಇಲ್ಲಿ ಡಿನಾಮಿನೇಟರ್ ಸೇಮ್ ಇರ್ಲಿಕ್ಕೆ ಹೋಗಿ
ಡಿನಾಮಿನೇಟರ್ನ ಕಾಮನ್ ಆಗಿ ತಗೊಂಡು ಮೇಲ್ಗಡೆ ಏನಿದೆ ನ್ಯೂಮರೇಟರಲ್ಲಿ 2 ಮೈನಸ್ ಇದು -1 ಸರಿಯಾ ಅರ್ಥ ಆಗಿದೆಯಲ್ಲ ಸೊ 1/2 ಹೋಲ್ ಡಿವೈಡೆಡ್ ಬೈ 2 - 1 ಏನು 1 ಡಿವೈಡೆಡ್ ಬೈ √3 ಈಗ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್ ಇದು ಆಲ್ರೆಡಿ P/Q ಫಾರ್ಮಲ್ಲಿದೆ ಇದು ಆಲ್ರೆಡಿ P/Q ಫಾರ್ಮಲ್ಲಿದೆ ಅವಾಗ ಏನಾಗುತ್ತೆ ಹೇಳಿ ಇದು ಕಂಪ್ಲೀಟ್ ನ್ಯೂಮರೇಟ್ರಿ ಮಲ್ಟಿಪ್ಲೈ ಆಗುತ್ತೆ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ ಸ್ಟೂಡೆಂಟ್ಸ್ ಓಕೆ ಸೊ √3 ಅನ್ನೋದು ಯಾವುದಕ್ಕೆ ಮಲ್ಟಿಪ್ಲೈ ಆಗುತ್ತೆ 1ಗೆ √3 × 1 ಏನಾಗುತ್ತೆ √3 ಡಿವೈಡೆಡ್ ಬೈ ಈ 1 ಅನ್ನೋದು ಯಾವುದಕ್ಕೆ ಮಲ್ಟಿಪ್ಲೈ ಆಗುತ್ತೆ ಇಲ್ಲೇ 1 ಅನ್ನೋದು 2 ಮಲ್ಟಿಪ್ಲೈ ಆಗುತ್ತೆ 1 × 2 ಏನು 2 ಆಗುತ್ತೆ ಸೊ ದಿಸ್ ಇಸ್ ದ ಆನ್ಸರ್ ಸಿಂಪಲ್ ಸ್ಟೂಡೆಂಟ್ಸ್ ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಏನೂ ಇಲ್ಲ ಆಯಿತಾ ನಿಮ್ಗೆ ಇದರಲ್ಲಿ ಸಿಂಪಲ್ ಇದೆಲ್ಲ ಬೇಸಿಕ್ ಮ್ಯಾಥಮೆಟಿಕ್ಸ್ ಓದ್ತಿದ್ರೆ ಸರಿ ಈಗ ಯಾವತ್ತು ಕಂಪ್ಲೀಟ್ ಡಿನಾಮಿನೇಟರ್ಗೆ ಇದ್ದು ಮೇಲ್ಗಡೆ ಇರೋ ನ್ಯೂಮರೇಟ್ರಿಗೆ ಹೋಗುತ್ತೆ ಇಲ್ಲಿ ಡಿನಾಮಿನೇಟರ್ಗೆ ಇರೋದು ಇಲ್ಲಿ ನ್ಯೂಮರೇಟರ್ಗೆ ಇರೋದು ಇದು ಡಿನಾಮಿನೇಟರ್ ಹೋಗುತ್ತೆ ಇದು ಗೊತ್ತಿರಬೇಕು ಸ್ಟೂಡೆಂಟ್ಸ್ ಇಂಪಾರ್ಟೆಂಟ್ ಈಸಿ ಇದು ಅಷ್ಟು ಟಫ್ ಇಲ್ಲ ಆಯಿತಾ ಸೊ √3/2 ಇಸ್ ದ ಆನ್ಸರ್ ಇದರಲ್ಲಿ ಆರ್ ಕ್ವಶನ್ಸ್ ಏನು ಗೊತ್ತುಂಟಾ ನಾನು ಆರ್ ಕ್ವಶನ್ಸು ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ ಸೇಮ್ ಕ್ವಶನ್ ಇಲ್ಲಿ ನೋಡಿ ಇಲ್ಲಿದೆಯಲ್ಲ cos a ಡಿವೈಡ್ ಬೈ 1 + sin a ಪ್ಲಸ್ 1 + sin a ಡಿವೈಡ್ ಬೈ cos a = secant a ಇದನ್ನೇ ನಿಮ್ಮ ಸ್ಟೇಟಿಗೂ ಕೇಳಿದ್ದಾರೆ ಮಾಡೆಲಲ್ಲೂ ಇದೇ ಕ್ವಶನ್ ಪೇಪರ್ ಫ್ರೆಂಡ್ಸ್ ಕ್ವಶನ್ ಕೇಳಿದ್ದಾರೆ ಅದೇ ಕ್ವಶನ್ ಕೇಳಿದ್ದಾರೆ ಇದಿಷ್ಟು ನಿಮ್ದು ಯಾವುದ್ರದ್ದು ಸ್ಟೇಟ್ ಮತ್ತು ಮಾಡೆಲ್ ಇದು ಓಕೆ ಇದಿಷ್ಟು ಅರ್ಥ ಆಗಿದ್ದಾರೆ ಸ್ಟೂಡೆಂಟ್ಸ್ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ ಈಸಿ ಇರುತ್ತೆ ನೀವೇನು ಅಂಥ ಟಫ್ ಕ್ವಶನ್ಸ್ ಎಲ್ಲ ಬರೋದಿಲ್ಲ ನಿಮಗೆ ಆಯಿತಾ ನೆಕ್ಸ್ಟ್ ಈಗ ನಾನು ಮಾಡೆಲ್ ಕ್ವಶನ್ ಪೇಪರ್ನ ಮಾಡ್ತೇನೆ ಸ್ಟೂಡೆಂಟ್ಸ್ ಯಾವ ಮಾಡೆಲ್ ಕ್ವಶನ್ ಪೇಪರ್ ಬೇರೆ ಬೇರೆ ಝೋನ್ ಇದನ್ನು ತಗೊಳ್ತಾ ಇದ್ದೇನೆ ಈಗ ಲೈಕ್ ಬ್ಯಾಂಗ್ಳೂರು ಸೌತ್ ಬ್ಯಾಂಗ್ಳೂರು ನಾರ್ತ್ ಶಿವಮೊಗ್ಗ ಮೈಸೂರು ಬೆಳಗಾವಿ ಎಲ್ಲದರದ್ದು ತಗೊಳ್ತಾ ಇದ್ದೇನೆ ಆಯಿತಾ ಉಡುಪಿ ಮ್ಯಾಂಗ್ಳೂರು ಇದರದ್ದು ಸೊ ಇದರಲ್ಲಿ ನೋಡಿ ನಾನೀಗ ಮಾಡೆಲ್ ಪೇಪರ್ 1 ತಗೊಳ್ತಾ ಇದ್ದೇನೆ ಇದು ನಾರ್ತ್ ಬೆಂಗಳೂರು ಡಿಸ್ಟ್ರಿಕ್ಟಲ್ಲಿ ಮಾಡಿದ್ದು ಅವರು ಫೈಂಡ್ ದ ವ್ಯಾಲ್ಯೂ ಆಫ್ ನಾನು ಇದೇ ಕ್ವಶನ್ ಬರುತ್ತಂತಲ್ಲ ನಿಮಗೆಲ್ಲ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ tan 30 ಡಿಗ್ರಿ ಡಿವೈಡೆಡ್ ಬೈ cot 60 ಡಿಗ್ರಿ ನಿಮಗಿದು 1 ಮಾರ್ಕಿಗೆಲ್ಲ ಕೇಳಿದರೆ ಕಾಂಪ್ಲಿಕೇಟೆಡ್ ಇರೋದೇ ಇಲ್ಲ ನಾನು ಹೇಳಿದೆ 30 60 ವ್ಯಾಲ್ಯೂ ಬಂತ ಟೇಬಲಲ್ಲಿ ಇರೋ ವ್ಯಾಲ್ಯೂನ ಹೌದು tan 30 ಡಿಗ್ರಿ ಏನಾಗುತ್ತೆ 1/√3 ಅದನ್ನು ಹಾಕಿ ಹೋಲ್ ಡಿವೈಡೆಡ್ ಬೈ ಇದು ಹೋಲ್ ಡಿವೈಡೆಡ್ ಬೈ cot 60 ಅಂದರೆ ಏನು 1/√3 ಅಲ್ವಾ ಕರೆಕ್ಟ್ ಅಲ್ಲ ಈ √3ನ ಕ್ಯಾನ್ಸಲ್ ಮಾಡಿ ಈ 1ಅನ್ನು ಕ್ಯಾನ್ಸಲ್ ಮಾಡಿ ಎಲ್ಲ ಹೋಗಿ ಏನು ಉಳಿತದೆ ಲಾಸ್ಟಿಗೆ 1 ಉಳಿಯೋದಲ್ವಾ ಸಿಂಪಲ್ ಎಲ್ಲದನ್ನು ಕ್ಯಾನ್ಸಲ್ ಮಾಡ್ತಾ ಹೋಗೋದಷ್ಟೇ tan 30 cot 60 ಅಂತ ಕೇಳಿದ್ದಾರೆ ಅಷ್ಟೇ ಅಲ್ವಾ ಇದರಲ್ಲಿ ಏನು ಡೌಟ್ ಇಲ್ಲಲ್ಲ ಸ್ಟೂಡೆಂಟ್ಸು ಏನಾದರೂ ಡೌಟ್ ಇದ್ದರೆ ಯಾರಿಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ಮೆಸೇಜ್ ಹಾಕಿದ್ರು ಪ್ರಾಬ್ಲಮ್ ಇಲ್ಲ ಓಕೆ ಇದರಲ್ಲಿ ಪ್ರೂವ್ ದ್ಯಾಟ್ ಒಂದು ಕೇಳಿದ್ದಾರೆ ಸ್ಟೂಡೆಂಟ್ಸ್ ಇದನ್ನು 2 ಮಾರ್ಕ್ಸಿಗೆ ಕೇಳೋದಿಲ್ಲ ಬಟ್ ಆದರೂ ನಾನು ಅದನ್ನು ಮಾಡ್ತೇನೆ ಪ್ರೂವ್ ದ್ಯಾಟ್ ಸ್ಕ್ವೇರ್ ರೂಟ್ ಆಫ್ 1 + sin a ಡಿವೈಡೆಡ್ ಬೈ 1 - sin a = secant a ಪ್ಲಸ್ tan a ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ ಓಕೆ ಇದನ್ನು ತಗೊಂಡು ಇದನ್ನು ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ ಫಸ್ಟಿಗೆ ನೀವು ಇದನ್ನೆಲ್ಲ ಬರೀಬೇಕು ಲೆಟಸ್ ಟೇಕ್ LHS ಏನು ಹೇಳಿ ಸ್ಕ್ವೇರ್ ರೂಟ್ ಆಫ್ 1 + sin a ಡಿವೈಡೆಡ್ ಬೈ 1 - sin a ಸ್ಟೂಡೆಂಟ್ಸ್ ಸ್ಕ್ವೇರ್ ರೂಟ್ ಅಂತ ಬಂತಾ ಈಗ ಏನು ಮಾಡಬೇಕು ಅಂತ ಇದು 1 + sin a 1 - sin a ಇರಲಿಕ್ಕೆ ಹೋಗಿ ಕಾಂಜುಗೇಟಿಂದ ಮಲ್ಟಿಪ್ಲೈ ಮಾಡಿ ಕಾಂಜುಗೇಟ್ ಅಂದರೆ ಏನು ಹೇಳಿ ಇಲ್ಲಿ ಡಿನಾಮಿನೇಟ್ರಲ್ಲಿ ಏನಿದೆಯಲ್ಲ ಅದರ ಆಪೋಸಿಟ್ ಸೈನನ್ನು ತಗೊಂಡು ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಬೇಕು ಡಿನಾಮಿನೇಟ್ರಲ್ಲಿ 1 - sin a ಇದ್ದರೆ ಇಲ್ಲಿ ಏನು ಹೇಳಿ 1 + sin a ಡಿನಾಮಿನೇಟ್ರಲ್ಲಿ 1 + sin a ಇದ್ದರೆ ಇಲ್ಲಿ 1 - sin a ಇಲ್ಲಿ 1 - sin a ಗೊತ್ತಾಯ್ತಾ ಇಲ್ಲಿ ಯಾವ ಸೈನ್ ಇದೆ ಅದರದ್ದು ಆಪೋಸಿಟನ್ನು ತಗೊಂಡು ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಬೇಕು ಸ್ಟೂಡೆಂಟ್ಸ್ ಹೋಲ್ ರೂಟ್ ತಗೊಳ್ಬೇಕು ಈಗ ಮೇಲ್ಗಡೆದು ನೋಡಿ 1 + sin a 1 + sin a ಇಂಟು ಅಂದರೆ ಏನಂತ ಹೇಳಿದ್ದೆ ನ್ಯೂಮರೇಟ್ರಿಗೆ ಇಂಟು ಮಾಡೋದು ಡಿನಾಮಿನೇಟರ್ ಇದೇನಾಗುತ್ತೆ 1 + sin a ಹೋಲ್ ಸ್ಕ್ವೇರ್ ಅಂತ ತಗೊಳ್ಬೋದು ನಾವೀಗ ಕರೆಕ್ಟಾ ಡಿವೈಡೆಡ್ ಬೈ ಇದು ನೋಡಿ a - b a + b ನಿಮ್ಗೆ ಇದು ಎಕ್ಸಾಮ್ ಹಾಲಲ್ಲಿ ಇದು ನೆನಪಾಗೋದಿಲ್ಲ ಇದು ವೆರಿ ಇಂಪಾರ್ಟೆಂಟ್ a² - b² a ಪ್ಲೇಸಲ್ಲಿ 1 ಇದೆ ಸ್ಟೂಡೆಂಟ್ಸ್ 1 ಸ್ಕ್ವೇರ್ ಮೈನಸ್ b ಪ್ಲೇಸಲ್ಲಿ ಸೈನ್ ಇದೆ ಸ್ಕ್ವೇರ್ ಇರ್ಲಿಕ್ಕೆ ಹೋಗಿ sin² ಓಕೆ ಸ್ಕ್ವೇರ್ ರೂಟ್ ಆಫ್ ಈಗ ನೋಡಿ ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳೆ ನಾನು ಇದನ್ನು ಹಾಗೆ ಬರಿತೇನೆ 1 + sin a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದು ನೋಡಿ 1 ಸ್ಕ್ವೇರ್ ಅಂದರೆ 1 ಮೈನಸ್ sin² a ನಿಮಗೊಂದು ಐಡೆಂಟಿಟಿ ಗೊತ್ತಿದೆ 1 - sin² a ಅಂದರೆ ಯಾವ್ದು ಹೇಳಿ ಐಡೆಂಟಿಟಿ cos² a ಈ ಐಡೆಂಟಿಟಿನ ಸೈಡ್ ಬರೀಲಿ
ಯಾವ್ದು ಹೇಳಿ sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಇದೆಯಲ್ಲ ಅದನ್ನೇ ರೀಅರೇಂಜ್ ಮಾಡಿದ್ದು ಆಯಿತಾ. ಸೊ ನಾನಿಲ್ಲಿ ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದಾ? ಸರಿಯಾ. ಈಗ ಏನು ಮಾಡೋಣ, ರೂಟನ್ನು ಎರಡಕ್ಕೂ ಸಪ್ರೇಟಾಗಿ ತಗೊಳ್ಳೋಣ. ನ್ಯೂಮರೇಟ್ರಿಗೆ ಸಪ್ರೇಟ್ ರೂಟ್ ಡಿವೈಡೆಡ್ ಬೈ ಡಿನಾಮಿನೇಟ್ರಿಗೆ ಸಪ್ರೇಟ್ ರೂಟ್. ಸರಿಯಾ. ಈಗ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡೋಣ. ಈ ಸ್ಕ್ವೇರಿಗೆ ಸ್ಕ್ವೇರ್ ರೂಟನ್ನು ಕ್ಯಾನ್ಸಲ್ ಮಾಡಿದ್ದು ಸ್ಟೂಡೆಂಟ್ಸ್. ಏನಿದೆ ಇಲ್ಲಿ 1 ಪ್ಲಸ್ sin ಎ ಡಿವೈಡೆಡ್ ಬೈ ಇಲ್ಲಿ ಏನು ಉಳಿತು, ಸ್ಕ್ವೇರಲ್ಲಿ ಹೋಗಿದೆ ಕಾಸ್ ಎ ಉಳಿತು. ನಮ್ಮ ಕ್ವಶನ್ ಏನು ಕೇಳಿದ್ದವರು, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಪ್ರೂವ್ ಮಾಡಿದ್ದು. ಸೀಕೆಂಟ್ ಅಂದರೆ ಏನು ಹೇಳಿ, 1/cos ಅಲ್ವಾ. ಇಲ್ಲಿ ನೋಡಿ, ಈ 1 ಅನ್ನೋದು ಒಂದು ಟರ್ಮ್ ಪ್ಲಸ್ sin ಎ ಅನ್ನೋದು ಒಂದು ಟರ್ಮ್, ಎರಡು ಬೇರೆ ಬೇರೆ ಟರ್ಮ್ ಆಗಿರ್ಲಿಕ್ಕೆ ಹೋಗಿ ನಾನು ಈ ಕಾಸ್ ಎಯನ್ನು 1 ಟೈಮ್ 1ಗೆ ಡಿವೈಡ್ ಮಾಡ್ತೇನೆ, ಇನ್ನೊಂದು ಟೈಮ್ ಈ ಕಾಸ್ ಎಯನ್ನು sin ಎಗೆ ಡಿವೈಡ್ ಮಾಡ್ತೇನೆ. ಯಾಕೆ ಹೇಳಿ, ಮೇಲ್ಗಡೆ ಇರೋದು ಎರಡು ಟರ್ಮ್ ಸ್ಟೂಡೆಂಟ್ಸ್, ಇದು ಒಂದು ಟರ್ಮ್ ಇದು ಒಂದು ಟರ್ಮ್. ಎರಡೂ ಟರ್ಮಿಗೆ ಕಾಸ್ ಎಯನ್ನು ಡಿವೈಡ್ ಮಾಡಿ. 1/cos ಅಂದರೆ ಏನು ಹೇಳಿ, ಸೀಕೆಂಟ್ ಎ ಪ್ಲಸ್ sin ಬೈ ಕಾಸ್ ಅಂದರೆ ಏನು ಹೇಳಿ, ಟ್ಯಾನ್ ಎ. ಹೆನ್ಸ್ ಪ್ರೂವ್ಡ್. ಅದನ್ನಿಲ್ಲಿ ಬರೀನಿ ಬೇಕಾದರೆ 1/cos ಎ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಎ ಸೆಕ್ ಎ, ಅಥವಾ sin ಎ ಇನ್ನೊಂದು sin a/cos ಎ. ಅದು ಹೇಗೆ ಬಂತು ಅಂತ ಸೈಡ್ ಬರ್ದಿಡಿ ಸ್ಟೂಡೆಂಟ್ಸು, ಟ್ಯಾನ್ ಎ. ಅವ್ರು ಹೇಳಿದ್ದು ಅದೇ ಅಲ್ವಾ, ಹೆನ್ಸ್ ಪ್ರೂವ್ಡ್. ಹೆನ್ಸ್ LHS ಇಸ್ ಈಕ್ವಲ್ಸ್ ಟು RHS, ಹೆನ್ಸ್ ಪ್ರೂವ್ಡ್ ಅಂತ ಬರಿಬೇಕು ಸ್ಟೂಡೆಂಟ್ಸ್. ಓಕೆ, ಹೋಪ್ ಇದು ಕೂಡ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಇದು ಆ್ಯಕ್ಚುಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಬಟ್ ಇದನ್ನು 2 ಮಾರ್ಕ್ಸಿಗೆ ಕೇಳ್ಬೋದು ಆಯಿತಾ. ಸ್ಕ್ವೇರ್ ರೂಟ್ ಅಂತ ಬಂದಾಗ ಇಲ್ಲಿ 1 ಪ್ಲಸ್ sin ಎ ಬಂದಿರ್ಬೋದು, ನೆಕ್ಸ್ಟ್ ಸತಿ 1 ಮೈನಸ್ sin ಎ ಬರ್ಬೋದು, ಅಥವಾ 1 ಪ್ಲಸ್ ಕಾಸ್ ಏನೂ ಬರ್ಬೋದು. ಏನೇ ಬಂದರೂ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು, ಕಾಂಜುಗೇಟ್ ಅಂದರೆ ಏನು ಹೇಳಿ, ಇಲ್ಲಿ ಡಿನಾಮಿನೇಟ್ರಲ್ಲಿ ಯಾವ ಸೈನ್ ಇದೆ ಅದರ ಆಪೋಸಿಟ್ ಸೈನಿಂದ ಮಲ್ಟಿಪ್ಲೈಯೂ ಮಾಡಬೇಕು, ಡಿವೈಡು ಮಾಡಬೇಕು. ಸರಿಯಾ. ಇದ್ರ ಬಗ್ಗೆ ಎಂಥ ಡೌಟ್ ಇಲ್ಲ ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದ್ದರೆ ಕೇಳಿ, ನನಗೆ ಈಸಿ ಇದೆ ಇದು. ಓಕೆ, ಮತ್ತು ನಾನು ಇದನ್ನು ಪಾರ್ಟ್ 2 ಅಲ್ಲಿ ಮಾಡ್ತೇನೆ ಸ್ಟೂಡೆಂಟ್ಸ್, ಸಾಕು. ಯಾಕಂದರೆ ಆಲ್ರೆಡಿ 32 ಮಿನಿಟ್ಸ್ ಆಗಿದೆ, ಜಾಸ್ತಿ ಲೆಂದಿ ಬೇಡ. ಇಲ್ಲಿಗೆ ಮಾಡಲ್ ಕ್ವಶನ್ ಪೇಪರ್, ಸ್ಟೇಟ್ ಪ್ರಿಪರೇಟರಿದು ಮತ್ತು ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ ಆಗಿದೆ ಸ್ಟೂಡೆಂಟ್ಸ್. ಇನ್ನೂ ಒಂದು 3-4 ಮಾಡಲ್ ಕ್ವಶನ್ ಪೇಪರ್ ಇದೆ, ಪ್ಲಸ್ ನನ್ನ ಪ್ರೀವಿಯಸ್ ಇಯರಿದು ನನ್ನ ಹತ್ರ ಪೇಪರ್ ಇದೆ, ಅದನ್ನು ಕೂಡ ಮಾಡ್ತೇನೆ. ಓಕೆ, ಸೊ ಈ ಒಂದು ವೀಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸ್. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಸಿಬ್ಲಿಂಗ್ಸ್ ಯಾರಾದರೂ ಇದ್ದರೆ ಅವರಿಗೂ ಶೇರ್ ಮಾಡಿ. ಇದರಿಂದ ಅರ್ಥ ಆಗುತ್ತೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಆರಾಮ್ಸೆಯಾಗಿ ಮಾಡ್ಬೋದು, ಎಷ್ಟು ಟಫ್ ಇರೋದಿಲ್ಲ. ಏನೇ ಡೌಟ್ ಇದ್ದರೂ ನನ್ನ ಹತ್ರ ಕೇಳ್ಬೋದು ಆಯಿತಾ. ಸಬ್ಸ್ಕ್ರೈಬ್ ಮಾಡಿ ಸ್ಟೂಡೆಂಟ್ಸ್, ಆದಷ್ಟು ಜನರಿಗೆ ಶೇರ್ ಮಾಡಿ ಆಯಿತಾ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ, ಪಾರ್ಟ್ 2 ಅಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಏನೇ ಡೌಟ್ ಇದ್ದರೂ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು, ಶುಭ ದಿನ ಎಲ್ಲರಿಗೂ.